ಶಿವಪುತ್ರ ಯಶಾರದ ಕಾಮಿಡಿ ಶೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಪಕ್ಕದಲ್ಲಿ ಗಂಟೆ ಬಟನ್ ನೋಡಿರಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಬಿಟ್ಟರು ನಿಮಗೆ ಮೊದಲ ನೋಟಿಫಿಕೇಶನ್ ಬರ್ತಾವ. ಒಬ್ಬನೇ ಹಾಕ್ಯಾನ ನೀ ಕಿಸೆ ಇಟ್ಕೊಂಡೇನ? ಹಾಂ ಎಲ್ಲಿ ತೊಗೊಳ ಮಾಸ್ಕ್ ಎಲ್ಲಿದೆ? ತ್ರಿಬಲ್ ಸೀಟ್ ಐತಲ್ಲ, ತ್ರಿಬಲ್ ಸೀಟ್ ಬರತ್ತಿರಲ್ಲ. ತ್ರಿಬಲ್ ಸೀಟ್ ಆಗತ್ತೆ ಗೊತ್ತಾಗಲ್ಲ. ಲೈಸೆನ್ಸ್ ತೆಗಿ, ಡಾಕ್ಯುಮೆಂಟ್ ತೋರಿಸಿ ಸರ್. ಹೋಗಿ ತೋರ್ಸೋದು, ತೋರಿಸ್ಬೋದು ಮತ್ತೆ ಗೊತ್ತಾಗಲ್ಲ. ಮತ್ತೆ ತ್ರಿಬಲ್ ಸೀಟ್ ಹೊಡಿತೀರಲ್ರಿ? ಅದೇಳ್ರಿ ತ್ರಿಬಲ್ ಸೀಟ್ ಹೊಡಿತಾನಲ್ರಿ. ಮತ್ತೆ ಮತ್ತೆ ಲೈಸೆನ್ಸ್ ಇಲ್ಲ ತ್ರಿಬಲ್ ಸೀಟ್ ಹೊಡಿತಾನಲ್ರಿ? ದಿನ ಅಡ್ಯಾಡಿ ಇವತ್ತಾಡ್ರಿ ಆಕ್ಸಿಡೆಂಟ್ ಆದ್ರೆ ಯಾರಿಗೆ ಕೇಳ್ತೀರಿ? ರೋಡ್ ಸರ್ ನಮಗೆ ಕೇಳ್ತೀರಿ. ಮಾಸ್ಕ್ ಇಲ್ಲ ಅದ್ರಾಗ ಬೇರೆ ಅದ್ರಾಗ ಇದು ಗಾಡಿ 100cc ಗಾಡಿ ತ್ರಿಬಲ್ ಸೀಟ್ 3 ಹೋಗ್ತೀರಿ. ಹೆಚ್ಚು ಆದ್ರೆ ಯಾರು ಗ್ಯಾರಂಟಿ? ಹೆಚ್ಚು ಆದ್ರೆ ಅದು ಅಲ್ಬಿಟ್ರಿ, ಹೆಚ್ಚು ಆದ್ರೆ ಯಾರಿಗೆ ಜವಾಬ್ದಾರಿ ಹೇಳ್ರಿ? ಲೈಸೆನ್ಸ್ ತೋರ್ಸೋ, ಲೈಸೆನ್ಸ್ ಗಾಡಿ ಡಾಕ್ಯುಮೆಂಟ್ ತೋರ್ಸೋ. ಡಾಕ್ಯುಮೆಂಟ್ ಗಾಡಿ ಆಡಿದ್ರಿ ಮಂದಿ ಗಾಡಿ ಆಗ್ತದೆ ಅಂದ್ರೆ ಇರ್ತೀವಿ. ನಮ್ಮ ಹುಡುಗ ಆರಾಮಿಲ್ಲ, ಇಲ್ಲ ಬಾಯ್ಗಾಡಿ ಹೊಂಟೇರಿ. ನಾವು ಟೂರ್ ಹೊಂಟೀವಿ. ಕಾಕ ಜಮ್ಕಂಡಿಗೆ ನಾ ಸುಳ್ಳು ಮಂದಿ ಗಾಡಿ ತೊಗೊಂಡು ಹಾಕಿವ್ರಿ. ಗಾಡಿ ಡಾಕ್ಯುಮೆಂಟ್ಸ್ ಇರ್ಬೇಕು ಗಾಡಿದು. ಇಲ್ರಿ ಅವ್ರ ಕಾಕ ಜಮ್ಕಂಡಿ ಯಾರ ಗಾಡಿ ತುಡು ಮಾಡ್ಕೊಂಡ್ರೆ ಇವಾಗ ಇಲ್ಲ ಮಾತಾಡ್ಕೊಟ್ರು ನಿಮ್ಮ ಕಾಕ. ಹಂಗೆ ಹಾಕದ್ರಿ ಇದು. ಯಾರ ಗಾಡಿ ಯಾರು ತೊಗೊಂಡ್ರು ಹಂಗ್ರಿ? ಮತ್ತೆ ನಮಗೆ ಕಂಪ್ಲೇಂಟ್ ಕೊಡಕ್ ಬರ್ತೀರಿ. ನಮ್ಮ ಗಾಡಿ ತುಡು ಆಯ್ತು ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಕಾಕ ಜಮ್ಕಂಡಿ ಹುಡುಗ ಕರ್ಸಕ್ ಹೋಗ್ಯಾನ್ರಿ. ಅಟ್ಟ ತೊಗೊಂಡು ಹೋಗ್ಯಾರ. ಈಗ ಇಲ್ಲ ನಮ್ಮ ಮುರನಗರದಾಗ ಕೇಳಿ ಸುಳ್ಳು. ಹಲೋ ಮತ್ತೆ ಹೇಳೋರಿ. ಹಲೋ ಯಾರು ಹಲೋ ರೀ? ಇಲ್ಲ ರೀ, ಇಲ್ಲಿ ಗಾಡಿ ಮಂದಿದನಕತ್ತಾರ್ರಿ ಅಣ್ಣಾರು. ಯಾರ್ಯಾರಿಗೆ ಅಂತಾರ ಗಾಡಿ ಹಿಡ್ದಾರ ಅಂತ ಹೇಳ್ರಿ. ಇಲ್ಲಿ ಅಣ್ಣಾರು ಗಾಡಿ ಹಿಡ್ದಾರಿ, ಮಂದಿದನಕತ್ತಾರ. ನಮ್ದು ಅಂತ ಹೇಳ್ರಿ ಗಾಡಿ. ಈಗ ಮಾತಾಡ್ರಿ. ಹಲೋ ರೀ ಅಣ್ಣ. ಹಲೋ ಹಲೋ, ಗಾಡಿ ಯಾರು ನಿಮ್ದೇನ್ರಿ? ಗಾಡಿ ರೀ 1890 ರೀ, K28 1890. ಇವ್ರು ತೊಗೊಂಡ್ರಲ್ರಿ, ಇವ್ರು ಏನಾಗ್ಬೇಕ್ರಿ ನಿಮಗೆ? ನೀವೆಲ್ಲಿದ್ರಿ? ಜಮಖಂಡ್ಯಾಗ್ರಿ? ಜಮಖಂಡ್ಯಾಗದ್ರಿ? ನಿಮ್ದು ಯಾವ್ರಿ? ಸುಳ್ಳಲ್ರಿ. ಯಾರ ಗಾಡಿ ಯಾರು ತೊಗೊಂಡ್ರಿ? ಹಂಗ್ರಿ ಲೈಸೆನ್ಸ್ ತೋರ್ಸೋ. ಲೈಸೆನ್ಸ್ ಅವ್ರ ಹಾಕೊಂಡ್ ಬಲಕ್ರಿ ಸುಮ್ಮ ಅಲ್ಲೇ ಅವ್ರು ಮಾತಾಡ್ರಿ. ಸುಳ್ಳಪ್ಪ ಹಲೋ ರೀ, ಗಾಡಿ ನಿಮ್ದೇ ಇಲ್ರಿ? ಮತ್ತೆ ಲೈಸೆನ್ಸ್ ಇಲ್ಲ ಏನಿಲ್ಲ. ಸಣ್ಣ ಸಣ್ಣ ಹುಡುಗರು ತ್ರಿಬಲ್ ಸೀಟ್ ಹಾಕೇನ್ರಿ. ಮತ್ತೆ ನೀವು ಸುಳ್ಳು ಗೊತ್ತಾದ್ರಿ? ತ್ರಿಬಲ್ ಸೀಟ್ ಹೊಂಟ್ರಲ್ರಿ, ಮಾಸ್ಕ್ ಬೇರೆ ಇಲ್ಲ. ಹೆಚ್ಚು ಆದ್ರೆ ಯಾರು ಯಾವ ಜವಾಬ್ದಾರಿ ಹೇಳ್ರಿ? ಮಾಸ್ಕ್ ಹಾಕೋಬೇಕ್ರಿ. ಆಯ್ತು ತೋರಿ, ಹುಷಾರಾಗಿ ಹೋಗ್ರಿ. ಲೈಸೆನ್ಸ್ ಅಂತೂ ಲೈಸೆನ್ಸ್ ಇಟ್ಕೋ. ಲೈಸೆನ್ಸ್ ಇದಕ್ಕೆ ಮಾಡಿಸ್ತಾರೆ, ಲೈಸೆನ್ಸ್ ಮಾಡಿಸ್ರಿ. ದಿನ ಅವ್ರ ಆಯರ್ ಮನ್ಯಾಗ ತಂದ್ರ ತಡಿ ಬಾಯ್ಲಿ ಕರಿ ಅವನ. ತಡಿ ಓ ತಡಿ ಓ ಬಿಡ. ಏನ್ ಚಂದ ಮಾಡ್ತಾರೆ ಅಪ್ಪ. ಎಲ್ಲ ಹ್ಯಾಂಗ ಮಾಡತ್ತಾರ ನೋಡಿನಿ. ಏನ್ ಹರಿದವ್ರ ಯಾಕ್ರಿ ಹೇಳ್ತಿ? ಕಾಮಿಡಿ ಮಾಡಿದವ್ರು ನಾವು. ಕಾಮಿಡಿ ಮಾಡ್ತಾರೆ.
ಇವಾಗ ಅಡ್ಡಾಡ್ದು ಇದನ್ನು ಅಲ್ರಿ ಎಕ್ಸ್ಟೆಂಟ್ ಇಲ್ಲೇ ಇರ್ರಿ ಎಲ್ಲ ಹಾಕಿಲ್ರಿ ಅವಿಡ್ ಮಾಡ್ಯಾರ ನಾವು ತಪ್ಪು ಮಾಸ್ಕ್ ಹಾಕೊಂಡಿದ್ದಲ್ರಿ ಕಂಡಿಲ್ರಿ ಸೈಡ್ ಮುಂದವ್ರಿ ತಿರುಸಲ್ ತಿರುವಲ್ ಸೀಟ್ ಹೋಗಿ ತಪ್ಪ ಹೌದಲ್ರಿ ಎಲ್ಲಾಗಿ ನೋಡಕ್ ಕಂಬ ಚಿಂಟಿನ ಕಂಬ ಇನ್ನೊಂದು ಗಾಡಿ ಎರಡು ಗಾಡಿ ಇದ್ವಿ ರೀ ಅದೊಂದು ಗಾಡಿ ಅಲ್ಲಿ ಹೆಚ್ಚಿ ಇಲ್ಲಿ ತಂತಮ್ಮೆ ತಪ್ಪ ಹೌದಿಲ್ಲ ಹೇಳ್ರಿ ಇಲ್ಲೊಂದು ಗಾಡಿ ಲೈಸೆನ್ಸ್ ತೋರ್ಸು ಸರಿ ಲೈಸೆನ್ಸ್ ತೋರ್ಸು ನಾವು ನಾನು ಬೈತಾರ ಲೈಸೆನ್ಸ್ ತೋರ್ಸೋರಿ ಇಲ್ಲ ಐತ್ರಿ ಲೈಸೆನ್ಸ್ ತೋರ್ಸೋರಿ ಲೈಸೆನ್ಸ್ ಇಲ್ಲ ಹಸಿ ಬಿಟ್ಟೈತಿ ಲೈಸೆನ್ಸ್ ಇಲ್ಲ ಅಂದ್ರೆ ಹೆಂಗೆ ಹೊಡಿತೀರಿ ಗಾಡಿ ಮಾಸ್ಕ್ ಬೇರೆ ಇಲ್ಲ ಮಾಸ್ಕ್ ಎಲ್ಲೈತ್ರಿ ಮಾಸ್ಕ್ ಐತೆ ಇಲ್ಲ ಹೇಳ್ಯಾರ ಇಲ್ರಿ ಸರ್ಕಾರದವ್ರು ಹಾಂ ರೀ ಇಲ್ಲೇ ಕಂಬ ತೊಗೊಳಕ ಇನ್ನೊಂದು ಗಾಡಿ ಐತ್ರಿ ಈ ಗಾಡಿ ಹಾಕಿರೋ ಬಟ್ಟೆಗೆ ಹಚ್ಚಾರ ಇಲ್ಲಿ ಆ ಟಮ್ಟಮ್ ತೊಂಬರ್ ನಡೀಲಿ ಕಂಬ ತೊಂದೇವು ಇದು ಪತ್ರೆ ಹಾಕಕ್ಕೆ ಏನ್ರಿ ನೀವು ತಿಳಿದಾರದಿರಿಲ್ರಿ ನಿಮ್ದು ಕರೆಕ್ಟ್ ರೀ ಇಲ್ಲ ಕರೆಕ್ಟ್ ಬಿಡ್ರಿ ನಿಮ್ದು ಏನ್ರಿ ಅಣ್ಣ ಆರಾಮದಿ ನೋಡ್ರಿ ನೀವು ಆರಾಮದಿರಿ ಎಲ್ಲ ದಿನ ನೋಡ್ಕೊತಾನೆ ಇದೀನಿ ಕೈ ಮಾಡ ಭಾರಿ ಕೈ ಮಾಡ್ರಲ್ಲ ಕೈ ಮಾಡ ಕೈ ಮಾಡ ಕೈ ಮಾಡ ಹಾಯ್ ಮಾಡ್ರಿ ಹಾಯ್ ಮಾಡ್ರಿ ಹಾಯ್ ಮಾಡ್ರಲ್ಲ ಹಾಯ್ ಮಾಡ್ರಿ ಕೈ ಹಾಯ್ ಮಾಡ್ರಿ ಕಾಮಿಡಿ ಮಾಡಾಕತ್ತೀವಿ ನೋಡ್ರಿ ನಾವು ಲೈಸೆನ್ಸ್ ಎಲ್ಲೈತಿ ಹಾಂ ಎಲ್ಲೈತಿ ಲೈಸೆನ್ಸ ಮಾತಾಡು ಬಾಯ್ ಐತಿಲ್ಲ ಮಾಸ್ಕ್ ಐತಿ ಲೈಸೆನ್ಸ್ ಎಲ್ಲೈತಿ ಮಾತಾಡ್ರಿ ಮಾಸ್ಕ್ ಇಬ್ರು ಮಾಸ್ಕ್ ಗಾಡಿ ಯಾರು ಕೊಟ್ರ ಗಾಡಿ ಯಾರ್ದು ಹಾಂ ಒಬ್ಬರು ಎಲ್ಲದಾರ ಯಾವ ನಿಮ್ಮದು ಯಾವ ನಿಮ್ಮದು ಊರು ಯಾವುದು ಸರ್ ಗೊತ್ತಾರ ಯಾವ ನಿಮ್ಮದು ಹೋಲ್ಬೇಟ ಸಣ್ಣ ನೋಡ್ರದಾರ ಯಾವ ನಿಮ್ಮದು ಹಾಂ ಬಾಗೇವಾಡ ಬಾಗೇವಾಡಿಗೆ ಎಲ್ಲಿ ಇಲ್ಲ ತಿರ್ಗಾತಣ್ಣದಾಗ ನೀ ಸಣ್ಣ ಮಂದಿ ಗೊತ್ತಾಗಲ್ಲ ಹೇಳ್ರಿ ಬಿಜ್ಜಂದ್ರ ಯಾರು ಹೇಳ್ತಾರೆ ಆಯ್ತು ಗೊತ್ತಾಯ್ತು ಅನ್ನ ನೋಡಿದೆ ಅದಕ್ಕೆ ನಾನು ನಾಟಕ ಮಾಡಮ್ಮ ಗೊತ್ತಾದ್ರೆ ಹೇಳ್ಬೇಕಿಲ್ಲ ಮತ್ತೆ ಇಟ್ಟದಾಗ ಯಾಕೆ ಸುಮ್ ಕೂತಿ ಜಾಯ್ ಕೊಡಿ ಜಾಯ್ ಕೊಡಿ ಗೊತ್ತಾದ್ರೆ ಹೇಳ್ಬೇಕಿಲ್ಲ ಮತ್ತೆ ಇಟ್ಟಾಗ ನೀ ಯಾಕೆ ಸುಮ್ ಕೂತಿ ಅದೇ ಪುನಃ ಕಿರಾಟ್ ಪುನಃ ಬರಲ್ಲ ಹಾಂ ಪುನಃ ಅಲ್ಲಿ ಕಿರಾಟ್ ಏನು ಕುನಾಲಿಲ್ಲ ಈ ಅಣ್ಣ ನಿನ್ನೆ ಮ್ಯಾಚ್ ಆಡೋದು ನೋಡಿದ್ರೆ ಹಾಂ ಗೊತ್ತಾಗಲಿ ಕಿರಾಟ್ ಹೇಳ್ಬೇಕಿಲ್ಲ ಸ್ಟಾರ್ಟಿಂಗ್ ಯಾಕೆ ಸುಮ್ಮನೆ ಏನ ಹಂಗಲ್ಲ ಅಣ್ಣ ನೀನ್ ನಿತ್ರಲ್ಲ ಸ್ಟಾರ್ಟಿಂಗ್ ಏನು ಅನಿಸ್ತು ನೆನಪು ಗೊತ್ತು ಇಲ್ಲ ಶಿವಪುತ್ರ ಇಲ್ಲೇ ಇಲ್ಲೇ ಕದಾನಿ ಅಣ್ಣ ಅವಾಗ ಗೊತ್ತೈತಿ ಶಿವಪುತ್ರ ಅಣ್ಣ ಅಂಕಿನ ಇದೆ ಗಾಡಿ ನಂತರ ಇಕ್ಕಿದಿಲ್ಲ ಕೈ ಮಾಡ ಕೈ ಮಾಡಲ್ಲ ಕೈ ಮಾಡೋದು ಕೈ ಮಾಡ ವಿಡಿಯೋ ಮಾಡೋದು ನಾಳೆ ಬರ್ತೀವಿ ವಿಡಿಯೋ ಗೊತ್ತಿದ್ರೆ ಹೇಳ್ಬೇಕಿಲ್ಲ ಸ್ಟಾರ್ಟಿಂಗೆ ಕಡೆ ಹೊಂಟ್ರಿ ಶಿವಪುತ್ರ ಯಶಾರದ ಕಾಮಿಡಿ ಶೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿ ಗಂಟೆ ಬಟನ್ ಹೊಡಿರಿ ನೆಕ್ಸ್ಟ್ ವಿಡಿಯೋ ಯಾವ್ದು ಬಿಟ್ಟರು ನಿಮಗೆ ಮೊದಲ ನೋಟಿಫಿಕೇಶನ್ ಬರ್ತಾವ ಪೊಲೀಸ್ ಮೇಲೆ ಕೈ ಮಾಡಿದ್ರಲ್ಲ ಮುಂದೆ ಬರಲ್ಲ ಯಾವ ತಾಕತ್ತಿದ್ರು ಮುಂದೆ ಬರಲಿ
ಸಾರಿ ಸರ್ ಸರಿ ಸರ್ ಡ್ಯೂಟಿ ಮ್ಯಾಗ ಬಂದ್ಕೆ ಮಕ್ಕೋತಿ ಇಲ್ಲಿ ಸರ್ ಇಲ್ಲ ಸರ್ ರಾತ್ರಿ ಯಾವ ಕೆಲಸ ಕೊಟ್ಟವ? ಸರ್ ಹೆಂಡತಿ ಕೂಡ ಕೆಲಸ ಮಾಡತ್ತಿ ಸರ್ ಹೆಂಡತಿ ಮನೆ ನಂಗೆ ಕೆಲಸ ಕಸ ಉಳಿಸಿ ನಾನು ನಾನು ಕೆಲಸ ಮಾಡು, ಅದೇ ಕೆಲಸ ಮಾಡು. ಸರಿ ಸರ್ ಸರ್ ಆಯ್ತಾ, ಅದೇ ಕೆಲಸ ಮಾಡಿ ನಾನು ಬರಕೋಬೇಡಿ ನೀವು ಕೆಲಸ ಮಾಡಿ ನೀವು ಹೋಗು ಸರ್ ಸರ್ ಯಾರು ಹೋಗ್ಬೇಡ ಆಯ್ತು ಆಯ್ತು ಬಿಡು ಹೋಗ್ಬೇಡ ಆಯ್ತು ಶಂಶನ್ ಬಿಡು ಶಂಶನ್ ಏನು ಕಿರಿಕಿರು ಹೋಗ್ಬೇಡ ಶಂಶನ್ ಬಿಡು ಥ್ಯಾಂಕ್ಸ್ ಸರ್ ಏನೋ ಕಾಲೇಜ್ ಅಡಿತೀನಿ ಆಯ್ತು ಗಾಡಿಗೆ ಹೋಗಿ ನೋಡಿ ಗಾಡಿಗೆ ನೋಡಿ ಪೆಟ್ಟು ಬರೋತ್ತಿಗೆ ಕಾಣ್ತೀವಿ ಮೊದಲ ನೋಡಿ ನೀನು ಲಾಟಿ ಬಡಿ ಹಿಡಿ ಅದು ಸ್ಟಾರ್ಟ್ ಆಗಲ್ಲ ಗಾಡಿ ನಮ್ಗೆ ಚಾವಿ ಹಾಕಿದ್ದು ಹೋಗ್ತೀವಿ ಇಲ್ಲೇ ಸಾಕೊಡ್ರಿ ಇಲ್ಲೇ ಬರ್ತಾರೆ ಗಾಡಿ ಭಾಳ ಆಯ್ತು ಸರ್ ಆಯ್ತು ಸರ್ ಬಂದು ಸಣ್ಣ ರೀ ಇಡೀ ತೋಲಾತಿ ಹಾಂ ಸರ್ ಹಾಕೋ ಕ್ಯಾಪ ಹಾಂ ಸರ್ ಯಾರು ಗಾಡಿ ಬರ್ತಾ ಹಿಡಿ ಹೋಗ ಅದೇ ಆ ಕಡೆಯಿಂದ ರೊಕ್ಕ ಆಗಿಲ್ಲ ಇವತ್ತು ಬಾಯಿ ಕೆಲಸ ನಮ್ಗೆ ಹೋಗ ಹೋಗ್ಪಟ್ಟಿಂದ ಹಿಡಿ ಬಂದು ಏನು ಬರೀ ಇದು ಚಸ್ಮಾ ಹಾಕಿರ್ತಿಯಲ್ಲ ಸರ್ ಈ ಚಸ್ಮಾ ಬೆಲೆ ಅಂತ ಹೇಳಿದ್ರಿ ನೀವು ಏನದು 2 ಕೋಟಿ ರೂಪಾಯಿ ಚಸ್ಮಾ ಐತ್ರಿ ಇದು ಏಯ್ ನನ್ನ ಜೊತೆ ಕಮ್ಮಿ ಮಾಡತ್ತೀನಿ ಸರ ನಾಯಕ ಕಾಮಿಡಿ ಮಾಡಿದ್ರಿ ಸರ್ ನಿಮ್ ಕೂಡ ಏನ್ ತಿಳಿದ್ರಿ ಸರ್ ನೀವು ಬಿಲ್ಗೇಡ್ಸ್ರಿ ಜಬ್ ದಿವಸ ಬಕೆಟ್ ನ ಚಿಕನ್ ಮಾಡ್ತಾರಲ್ಲ ಆ ಮುತ್ಯ ಸೊನ್ನಿ ಲಿಯೋನ್ ತಲೆ ರಜನಿಕಾಂತ್ ಎಲ್ಲಾ ಕೇಳ್ಯಾರಿ ನಾನೇ ಕೊಟ್ಟಿಲ್ಲ ಚಸ್ಮಾ ಅಷ್ಟು ಹವಾದ ಇದು ಅಯ್ಯೋ ಇಡೀ ಕರ್ನಾಟಕ ಮಂದಿ ಪಿದಾ ಹೌದಾ ಇಡೀ ಚಸ್ಮಿಂದ ನಾ ಫೇಮಸ್ ಆಗಿದ್ದು ಏನ್ ತಿಳಿದ್ರಿ ಚಸ್ಮ ಬಗ್ಗೆ ಎಲ್ಲೋದ್ರು ಬಿದ್ದು ಸಾಯ್ತಾರ ಚಸ್ಮ ಮೇಲೆ ಅಂತ ಏನೈತಿದೆ ನಿಮ್ಗೆ ಗೊತ್ತಿಲ್ಲ ಹೇಳ್ರಿ ನಮ್ಮ ನೋಡೋರ್ ಗೊತ್ತ ಚಸ್ಮಾ ಅದು ಹೆಂಗೈತೆ ಎಲ್ಲ ನೋಡೋರ್ ಗೊತ್ತ ನಾ ಹಿಡಿತೇನ್ರಿ ಹುಡುಗರು ಸೈಕಲ್ ಐತ್ರಿ ರಾಕ ಬೇಕಾ ಹೋಗಿ ಹೋಗ ಮರೆ ಅವ್ರ ಆಯ್ತು ಹೋಗ ಸೈಕಲ್ ಹಿಡ್ಲಿಲ್ಲ ನೀನು ಏನು ಸರ ನನ್ನ ಕೋಪ ಕಂಟ್ರೋಲ್ ಆಗೋಲ್ತ್ರಿ ಸರ ಅದಕ್ಕೇನ್ ಮಾಡ್ಬೇಕು ಸರ ಯಾವ ಗಾಡಿ ನಿಂದ್ರಸಲ್ಲ ಅವ್ನ ಎನ್ಕೌಂಟರ್ ಮಾಡಿಬಿಡ್ರಿ ಸರ ಗನ್ ಇಲ್ಲದ ಸರ ಗನ್ ತಂದಿನ್ರಿ ನಾ ಯಾವ ಗಾಡಿ ನಿಂದ್ರಸಲ್ಲ ಅವ್ನ ಎನ್ಕೌಂಟ್ರೆ ಯಾವ ಗಾಡಿ ಅವ್ನ ಎನ್ಕೌಂಟರ್ ಮಾಡಿ ಸರ ಪ್ರತಿಯೊಂದು ಗುಂಡಿಗೂ ನಾ ಲೆಕ್ಕ ಕೊಡ್ಬೇಕ್ರಿ ಸರ ಲೆಕ್ಕ ಯಾರಿಗೆ ಕೊಡ್ಬೇಕು ನೀನು ನಮ್ಮ ಪಕ್ಕದ ಮನೆ ಹುಡುಗ್ರಿ ಯಾಕಂದ್ರೆ ಗನ್ ಒಂದೈತಿ ಆಯ್ತಾ ಏನು ಬೇಡ ಕಿಸೆಟ್ ಗನ್ನ ಹೋಗಲ್ಲ ಯಾರ ಬರ್ತಾ ಹಿಡಿಯೋ ಸರ ಎನ್ಕೌಂಟ್ರಿ ಆಯ್ತಾ ಏನು ಬೇಡ ಕಿಸೆಟ್ಗೋ ಹೋಗಿ ಹಿಡಿಯೋ ಯಾರು ಬೇಡ ಬರ್ತಾ ಹಿಡಿಯೋ ಓ ಸರ ನೀವು ನನ್ಗೆ ಆರ್ಡರ್ ಕೊಟ್ರಿ ಸರ ಆರ್ಡರ್ ಕೊಟ್ರಿ ಬರೀ ನಾವು ಹೋಗ ಸರ ಒಂದ್ ಚಾನ್ಸ್ ಕೊಟ್ರಿ ಎನ್ಕೌಂಟರ್ ಮಾಡಕ ಅಲ್ಲಿ ಆಟೋ ಬರ್ತಾ ಹಿಡಿಯೋ ಹೋಗು ಸರ ಏನು ಇಲ್ಲೇ ಮುಗಿಸ್ತಾರ ಓಕೆ ಏನ್ರಿ ಸರ್ ಅದ ಅಮೌಂಟ್ ಮಾಮೂಲ್ ಇಲ್ರಿ ಸರ್ ಕೊಡಲ್ರಿ ಕೊಡಲ್ಲ ಇಲ್ರಿ ಸರ್ ಇಲ್ರಿ ಸರ್ ಸರಿ ಹೆಲ್ಮೆಟ್ ಎಲ್ಲ ಸರ್ ಆಟೋಗೆ ಹೆಲ್ಮೆಟ್ ರೀ ನಮ್ಮೂರ ಹಾಕ್ತಾರ ನಮ್ಮೂರ ಹಾಕ್ಬೇಕು ಆಟೋದಾಗ ಹೆಲ್ಮೆಟ್ ಹಾಕ್ಬೇಕು ನಮ್ಮೂರಾಗ ಮತ್ತ ಆ ಹೆಲ್ಮೆಟ್ ಇಲ್ಲ ಸೀಟ್ ಬೆಲ್ಟ್ ಇಲ್ಲ ಸೀಟ್ ಬೆಲ್ಟ್ ಕಾಕಿ ಶರ್ಟ್ ಬಿಡು ಕಾಕಿ ಶರ್ಟ್ ಎಲ್ಲೈತಿ ಕಾಕಿ ಶರ್ಟ್ ಹೊಲ್ಯಾಕ ಕೊಟ್ಟೇನ್ರಿ ಸರ್ ಬರೀ ಉಲ್ಟಾ ಪಲ್ಟಾ ಮಾತಾಡ್ತಿ ಸರಿ ಏಟಿದ ಕೊಟ್ಟೋಗ ನಾ ಸುಮ್ಮನೆ ಜಗಳ ತೆಗ ನೋಡ್ರಿ ಸರ್ ಬರೋದ್ರಿ ಸರ್ ನಾವು ಶ್ರೀಮಂತರ ನಾವು ಶ್ರೀಮಂತರ ಏಟಿದ ಕೊಟ್ಟೋಗು ನಾ ನಾಟಿ ಇಟ್ ಅಂತೇವೇನು ಹುಡ್ಕ್ಯಾಡ ಜಲ್ದಿ ಹುಡ್ಕ್ಯಾಡ ತಾ ಹೇಳ್ತಿಲ್ತೀನಾಗತ್ತಿ ಏನಾಯ್ತು ರೊಕ್ಕ ಹಿಂಗೆ ಕೊಡಾಗತ್ತೆ ಮತ್ತೆ 5 ರೂಪಾಯಿ ತಗೋತಿ ಅದ್ರಾಗೆ 5 ರೂಪಾಯಿ ಏ ಬಿಡು ನೀನು ಕೊಡುದು 15 ಕೊಟ್ರೆ ಅದು 5 ರೂಪಾಯಿ ತಗೋತ ಹೋಗು ಸಾಹೇಬ್ ಡೇಂಜರ್ ಅದ ಹೋಗು ನೀನು ಹೋಗು ಸಾಹೇಬ್ ಮತ್ತೆ ಡೇಂಜರ್ ಅದ ಎಷ್ಟಾಯ್ತು ಹೋಗ್ಬಿಡ್ರಿ ಸರ್ ಚಿಲ್ಲರ್ ಬಂದಾವ್ ನೋಟ್ ಬಂದ್ರೆ ನಿಮ್ಗೆ ಕೊಡ್ತೀನಿ ನೋಡಿ ಸರ್ ಚಿಲ್ಲರ್ ನೀ ಏನು ಚಿಲ್ಲರ್ ಗಿರಾಕಿ ಹೋಗ್ಬಿಡ್ರಿ ಸರ್ ಚಿಲ್ಲರ್ ಬಂದಾವ್ ನೋಟ್ ಬಂದಾವ್ ಹೆಲ್ಮೆಟ್ ಲೈಸೆನ್ಸ್ ಹಚ್ಬೇಕ ಇನ್ಶೂರೆನ್ಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬಸ್ ಪಾಸ್ ಗ್ರೀನ್ ಕಾರ್ಡ್ ATM ಕಾರ್ಡ್ ಏನು ಎಲ್ಲ ಐಟಿ ಅಲ್ವಾ ಎಲ್ಲ ಅದಾವ್ರಿ ಸರ್ ಎಲ್ಲ ಡಾಕ್ಯುಮೆಂಟ್ ಅದಾವ್ರಿ ಹಂಗೆ ಇವೆಲ್ಲ ಐಟಿ ಒಂದು 5 ರೂಪಾಯಿ ಇಟ್ರಿ 5 ರೂಪಾಯಿ ಕೊಟ್ಟು ಎದು ಕೊಡ್ಬೇಕ್ರಿ ಎಲ್ಲ ಡಾಕ್ಯುಮೆಂಟ್ ಅದಾವಲ್ರಿ ಕೊಡು ಏನ್ ಮಾತಾಡಕತ್ತೀವಿ ನೀ ಎದು ಕೊಡ್ಬೇಕ್ರಿ ಡಾಕ್ಯುಮೆಂಟ್ ಅದಾವಲ್ರಿ ಎಲ್ಲ ಡಾಕ್ಯುಮೆಂಟ್ ಇಟ್ಟಾರಿ ಸರ್ ಹಿಂಗ್ ಮಾಡಿರಿ ಇಟ್ ಶಾಣೆ ಆದ್ರೆ ಹೆಂಗ ಇರ್ಲಿ 5 ರೂಪಾಯಿ ಕೊಟ್ಟು ಎದು ಕೊಡ್ಬೇಕ್ರಿ ಸರ್ ಎಲ್ಲ ಡಾಕ್ಯುಮೆಂಟ್ ಅದಾವಲ್ರಿ ಡಾಕ್ಯುಮೆಂಟ್ ಹೆಲ್ಮೆಟ್ ತೂತ್ ಬಿದ್ದಾರ ಹೆಲ್ಮೆಟ್ ನೋಡ್ರಿ ಅಂಡ್ರಾಯ್ಡ್ ಹಾಕೇನು ಹಾಕೇನ್ರಿ ತೂ ಹಾಕೇನ ತಗೋಪ ಎಲ್ಲ ಐಟಿ ಇಲ್ಲಿ
ಬಿಡು ತಗೋ ಹೋಗು ಚೈ ತಗೋ ಸ್ವಲ್ಪ ಹಿಂದಕ್ಕೆ ಹೋಗಿ ಹೋಗ್ಬಿಡು ಹೋಗ್ಬಿಡು ಸ್ವಲ್ಪ ಹಿಂದಕ್ಕೆ ಹೋಗಿ ಮುಂದಕ್ಕೆ ಹೋಗ್ಬಿಡು ಸಾಕು ಹೋಗು 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 ಏನಾಗಿಲ್ಲ ಅವ್ನಿಗೆ ಪರಿಹಾರ 5 ಲಕ್ಷ ಕೊಡೋಣ. ನಾ ಆಸೆ ಸರ್ ಅವರೇ ಆಟ ಬಂದಾರಿ ಅವನೇ ಆಟ ಮಾಡ ನೀ ಹಾಸ್ಕೊಳ್ಬೇಕಾಕೋ ಆಟ ಬಂದಾರಿ ಸರ್ 5 ಲಕ್ಷ ಇಸ್ಕೊರ 5 ಲಕ್ಷ 5 ಲಕ್ಷ ರೂಪಾಯಿ 500 ರೂಪಾಯಿ 5 ಲಕ್ಷ ಕಳ್ಸಿ ಹೋಗು ಅಮೌಂಟ್ ಏನೋ ಸರ ಬರ್ತಾವ್ರಿ ನಾನೇ ಜಾಸ್ತಿ ಕಷ್ಟಪಟ್ಟು ಹೇಳ್ರಿ ಸರ್ ಗಾಡಿ ಸರ್ ನೀ ಪೀಸೆ ನಾ ಕಾನ್ಸ್ಟೇಬಲ್ ಸರ ನಾ PC ರೀ ನೀವು ಕಾನ್ಸ್ಟೇಬಲ್ ರೀ ಸರ್ ಓಕೆ ರೀ ಸರ್ ನಾ ಅಮೌಂಟ್ ಸರ್ ಶೇರ್ ಮಾಡ್ಕೊಂಡ್ರಿ ಸರ್ ಸಾಯಂಕಾಲ ಶೇರ್ ಮಾಡ್ಕೊಂಡ್ರಿ ಸಡನ್ ಬರ್ರಿ ಸರ್ ಬರ್ರಿ ಶೇರ್ ಮಾಡ್ಕೊಂಡು ಸರ್ ಮತ್ತೆ ನೆಕ್ಸ್ಟ್ ಟೈಮ್ ಹಿಡಿದ್ರಿ ಸರ್ ಹೇ ಬರ್ರಿ ಸರ್ ಹೇಳ್ರಿ ಸರ್ ಏನು ಎಲ್ಲರಕ್ಕ ಇನ್ನೇ ತಗೊಂಡ್ರ ನಾನು ಹೆಂಡತಿನ ಮೂಗಟ್ ಮಾಡಿಸ್ಬೇಕು ಸರ್ ಮಾಡಿಸ್ತೇನೆ ಸರ್ ನಿಮ್ಮ ಹೆಂಡ್ತಿಗೆ ನಾ ಮಾಡ್ತೀನಿ ಸರ್ ಸರಿ ಸರ್ ಅದು ಮುಗೋಟ್ ಮಾಡ್ಸ್ಕೊಂಡು ಸರ್ ನಿಮ್ಮ ಹೆಂಡ್ತಿಗೆ ಮುಗೋಟ್ ಮಾಡಿಸ್ತೇನೆ ಸರ್ ಈಗ 4 ಗಾಡಿ ಬರಲಿ ಗಾಡಿ ಮಾಡಿಸ್ಬಿಡಿ ಸರ್ ಮಾಡಿಸ್ಬಿಡಿ ಸರ್ ಎಂತೆಂಥವ್ರಿಗೆ ಮಾಡ್ಸೇನೆ ಸರ್ ನಿಮಗೂ ಮಾಡಿಸ್ಬಿಡಿ ಸರ್ ಮಾಡಿ ಹಿಡಿತೇನೆ ಗಾಡಿ ಬತ್ತ ಹಿಡಿತೇನೆ ಸರ್ ಹಿಡಿ ತೆಗಿರಿ ಲೈಸೆನ್ಸ್ ತೆಗಿರಿ ಲೈಸೆನ್ಸ್ ಇಲ್ಲ ಸಾಹೇಬ್ರ ಇಲ್ರಾ ಫೈನ್ ಕಟ್ರಿ ಇಲ್ಲಿ ಮಾಲಕ್ ಅದಾರ ನೋಡಿ ಸರ್ ಸರ್ ಫೈನ್ ಕಟ್ರಿ ಫೈನ್ ಹೆಲ್ಮೆಟ್ ಇಲ್ಲ ಲೈಸೆನ್ಸ್ ಇಲ್ಲ ಫೈನ್ ಕಟ್ರಿ ಅದ್ರ ಫೈನ್ ಕಟ್ರಿ ಏನ್ರಿ ಹೆಲ್ಮೆಟ್ ಇಲ್ಲ ಲೈಸೆನ್ಸ್ ಇಲ್ಲ ಫೈನ್ ಕಟ್ಟೋಬಾ ಫೈನ್ ಕಟ್ಟು ಹೆಲ್ಮೆಟ್ ಇರ್ಲಿಕ್ಕೆ ಏನಾಕತಿ ಸಾಯ್ತಿರಿ ನೀವು ಯಾರು ಸಾಯ್ತಾರ ನೀವು ಸಾಯ್ತಿರಿ ನಿನಗೆ ಹಾಕ್ಬೇಕು ಅದು ನೋಡ್ರಿ ಮೊದ್ಲೇ ತಲೆ ಕೆಡಿಸ್ಬಿಟ್ರೆ ಮೊದ್ಲೇ ತಲೆ ಗರಂ ಐತೆ ಅದ್ರಾಗ ನಮ್ಮ ಸಾಹೇಬ್ ಹೆಣ್ತಿ ಮೂವತ್ತು ಮಾಡಿ ಸಾಕ್ಬೇಕು ನಾವು ನಿಮ್ ಸಾಹೇಬ ಮಾಡಿಸಿದ್ರ ನಾವ್ ಮಾಡ್ಬೇಕು ಅದಕ್ಕೆ ತಲೆ ಕೆಡಿಸ್ಬಿಟ್ರೆ ನಾ ಹೆಂಗ್ ಕೊಡ್ರೆ ಮಾಡ್ಬಿಡ್ತೀನಿ ಗೋಳಿ ಪ್ರತಿಯೊಂದು ಗೋಳಿ ಲೆಕ್ಕ ಕೊಡ್ಬೇಕು ಎಷ್ಟು ನೋಡ್ಯಾವ ನಾವು ಗಣ್ಣ ಹೋಗು ಕೊಡೋದಿಲ್ಲ ನಾವು ಕಿರಿಕ್ ಬ್ಯಾಟ್ರಿ ಸುಮ್ಮ ಒಂದು 500 ಕೊಟ್ಟವ್ರಿ ನಾ ಕಿರಿಕಿರಿ ಮಾಡಿ ಕೊಟ್ರೆ ಸುಮ್ಮ 500 ಕೊಟ್ಟವ್ರಿ ನಾವೇ 150 ರೂಪಾಯಿ ಕೊಡೋದಿಲ್ಲ 500 ಕೊಡತ್ತೀವಿ 500 ಕೊಟ್ರೆ 500 ಮತ್ತೆ ಸಿಟ್ಟು ನೋಡಿ ನಾವು 100 ರೂಪಾಯಿ ಕೊಡೋದಿಲ್ಲ ನಾವು ಗಾಡಿ ಬಿಟ್ಟು ಹೋಗಂದ್ರೆ ಗಾಡಿ ಬಿಟ್ಟು ಗಾಡಿ ಹಾಕ್ತೀವಿ ಮಾರ ನೋಡಿ ಹಂಗೆ ಹೆಂಗ್ ಬಿಡಿಸ್ಬೇಕು ಎಷ್ಟು ನೋಡ ಗಾಡಿ ಮಾರ್ಬಿಡು ಯಾಕ್ರಿ ಸರ್ ತೆಗಿರೋ ಲೈಸೆನ್ಸ್ ತೆಗಿರಿ ಇದಕ್ಕೆ ಯಾಕ್ರಿ ಸರ್ ಲೈಸೆನ್ಸ್ ಸೈಕಲ್ಗ ನಮ್ಮೂರ ಸೈಕಲ್ಗೂ ಲೈಸೆನ್ಸ್ ಕೊಡ್ಬೇಕು ಯಾವ ನಿಮ್ದು ಹೆಲ್ಮೆಟ್ ಹಾಕಿಲ್ವಾ ಹೆಲ್ಮೆಟ್ ಇಲ್ಲ ಅವ್ನು ಹೆಲ್ಮೆಟ್ ಸರ್ ಬಿದ್ರಿ ಏನಾಗಲ್ರಿ ಇದಕ್ಕ ಇದ 100 ಸ್ಪೀಡ್ ಹೋಗ್ತೇನ್ರಿ 100 ಹೋಗು 200 ಹೋಗಿ ಬೈ 2 ವೀಲರ್ ಐತಿಲ್ಲ 2 ವೀಲರ್ ಲೈಸೆನ್ಸ್ ಕಂಪಲ್ಸರಿ ಎತ್ತಿನ ಗಾಡಿಗೂ 2 ಗಾಡಿ ಇರ್ತದೆ ಅದಕ್ಕೂ ತೋತ್ರಿ ನಾಲ್ಕು 8 ಹಿಂದೆ 10 ಗಾಡಿ ಲೈಸೆನ್ಸ್ ಅವೆಲ್ಲ ಬೇರೆ ಕೊಡ್ತಾರ ನೀವು ಫೈನ್ ಕಟ್ರಿ ಇಲ್ರಿ ಸರ್ ಅಕ್ಕ ತಂದಿಲ್ರಿ ಸೈಕಲ್ ಹಚ್ಚೋರಿ ಸರ್ ಹಂಗ ಮಾಡ್ಬೇಡ್ರಿ ಸರ್ ಸಾರಿ ಹೋಗ್ಬೇಕು ಇವೆಲ್ಲ ನಾಟಕ ಬೇಡ ಸುಮ್ ಸೈಕಲ್ ಸೈಡ್ ಹಚ್ಚು ಹೋಗು ಸರ್ ಬಿಡ್ರಿ ಸರ್ ನಿಮ್ಮ ಸಣ್ಣ ಮಗ ಹಾಕಿದ್ರೆ ಸೈಕಲ್ ಸರ್ ಬಿಡ್ರಿ ಇಲ್ಲಿ ಆಯ್ತು ತೋರಿ ದಾನ ಕೊಟ್ಟೆ ದಾನ ಕೊಟ್ಟು ದಾನೇ ಲೈಸೆನ್ಸ್ ಏನ್ ಮಾಡತ್ತಿ ನಂಗೆ ಗೊತ್ತಿಲ್ಲ ಯಾರತ್ ಗೊತ್ತಿಲ್ಲ ನಂಗೆ ಏನ್ ಮಾಡ್ಲದಕ್ಕ ಲೈಸೆನ್ಸ್ ಆಗಿ ಮೊದಲು ಲೈಸೆನ್ಸ್ ಮಾತಾಡ ಸರ MLA ಆಗತ್ತಾರ ನೋಡ್ರಿ ಬರ್ರಿ ಕಟ್ ಮಾಡಿ ಮೊದಲು ಕಾಲ್ ಕಟ್ ಮಾಡಿ ಸ್ವಲ್ಪ ಅವನಿಗೆ ರಿಪೇರಿ ಮಾಡು ಚಸ್ಮಾ ತೆಗ ಸೈಡ್ ಬರ ಇನ್ನು ಕೊಡ್ತೀಯ ನಿನಗೂ ರಿಪೇರಿ ಮಾಡ್ಬೇಕು ಕೊಡು ಚಾಯ್ ಕೊಡೋಣ ಆಯ್ತು ನಡಿ ಒಳ್ಳೆ ಹೈ ಬೇಡಿ ಕಡೆ ಅವ್ರ ಪರಿಚಯ ಅದಾರ ಇವ್ರ ಪರಿಚಯ ಅದಾರ ಪಟ್ ನಡಿ ಏಯ್ ಇಲ್ಲ ಆಗಸು ನೀರು ಕೊಡೋಯ್ತು ನಾವೇ ಶಿವಪುತ್ರ ಯಶಾರದ ಕಾಮೆಂಟ್ ಶೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿ ಗಂಟೆ ಬಟನ್ ನೋಡಿರಿ ನೆಕ್ಸ್ಟ್ ವಿಡಿಯೋ ಯಾವ್ದು ಬಿಟ್ಟರು ನಿಮಗೆ ಮೊದಲ ನೋಟಿಫಿಕೇಶನ್ ಬರ್ತಾವ ನಮಸ್ಕಾರ ವೀಕ್ಷಕರೇ ನಮ್ಮೂರಾಗ ಫುಲ್ ಮಳಿ ಜಿಡಿ ಐತದ ಕೊರೋನಾ ಬೇರೆ ಐತಿ ಲಾಕ್ಡೌನ್ ಬೇರೆ ಐತಿ ಆದ್ರೂ ಮಂದಿ ಹೊರಗ ಅಡ್ಡಾಡಕತ್ತಾರ ಯಾಕೆ ಅಡ್ಡಾಡಕತ್ತಾರ ಏನ್ ಅಡ್ಡಾಡ ಕೇಳೋ ಇಲ್ಲೊಂದು ಹುಡುಗ ಬರಾಕತ್ತ ನೀವು ತಿಂಡಿ ಏನೈತಿ ಕೇಳೋ ಬರ್ರಿ
ಹಾ ಹೇಳ್ರಿ ಯಾಕೆ ಹೊರಗೆ ಬಂದಿರಿ? ಏನ್ ತಿಂಡಿ ನಿಮ್ದು? ಯಾಕೆ ಹೊರಗೆ ಬಂದಿರಿ? ಮೊದಲು ಮಾಸ್ಕ್ ಹಾಕೋದು. ಹಾ ಮಾಸ್ಕ್ ಹಾಕೊಂಡ್ರಿ. ಹಾ ಹೇಳ್ರಿ ಯಾಕೆ ಹೊರಗೆ ಬಂದಿರಿ? ಮಿಲ್ಕ್ ತಗೊಳಕ್ ಬಂದಿದ್ದಾರೆ. ಮಿಲ್ಕ್ ರೀ. ಹಾ ಮಿಲ್ಕ್ ಅಂದ್ರೆ ಹಾಲು. ಹಾಲಿಲ್ಲದೆ ನಮ್ ಜೀವನ ನಡೆಯಂಗಿಲ್ಲ. ಹಾಲು ಚಾ ಮಾಡಕ್ ಹಾಲು ಬೇಕು, ನೀರ್ ಮಾಡಕ್ ಹಾಲು ಬೇಕು, ಹಾಲು ಬೇಕೇ ಬೇಕು. ಇವ್ರು ಮಿಲ್ಕ್ ತೊಳಕ್ ಬಂದಿರಿ ಅಂಗಡಿ ಹೌದಿಲ್ರಿ? ಮಿಲ್ಕ್ ಅಲ್ರಿ ಡೈರಿ ಮಿಲ್ಕ್ ರೀ ಸರ್. ಅಣ್ಣ ಒಂದ್ ಚಾಕ್ಲೇಟ್ ಕೊಡೋಣ. ಅಣ್ಣ ಒಂದು ಹನಿ ಪ್ಯಾಕೆಟ್ ಕೊಡೋಣ. ಅಣ್ಣ ನೀವು ಹಾಲು ಯಾಕೆ ತೊಗೊಳತ್ತೀರಿ? ಹಾಲಿಂದ ಏನು ಉಪಯೋಗ? ಹಾಲು ತೊಗೊಂಡು ಏನ್ ಮಾಡೋರು ನೀವು? ಅಣ್ಣ ಯಾಕ್ರಿ ಹೇಳ್ರಿ, ಯಾಕ ನೀವ್ ಯಾಕೆ ಹಾಲು ತೊಗೊಂಡು ಹೊಂಟಿರಿ? ಸರ್ ನಮ್ಮ ಮನ್ಯಾಗ ಹೇಳ್ತಿಲ್ರಿ, ಹೇಳ್ತಿ ತೋರ್ ಮನೆ ಹೇಳ್ರಿ, ಅದಕ್ಕೆ ಹಾಲು ತಗೊಂಡ್ ಹೊಂಟೀನ್ರಿ. ಅಣ್ಣ ಒಂದು ಗುಟ್ಕ ಕೊಡೋಣ. ಅಣ್ಣ ನೀ ಗುಡ್ಗೆ ಆಗ್ತಿತ್ತಿ, ಅದ್ರಿಂದ ಏನ್ ಲಾಭ ಐತಿ? ರೊಕ್ಕ ಹಾಳ, ಬಾಯಿ ಹಾಳ, ಕ್ಯಾನ್ಸರ್ ಬರ್ತದ, ದೊಡ್ಡ ದೊಡ್ಡ ಜಡ್ ಬರ್ತಾವ, ಸಂಡ ಸತ್ತದ, ಟಾಯ್ಲೆಟ್ ಸರಿಯಾಗಿ ಬರಂಗಿಲ್ಲ, ದೊಡ್ಡ ದೊಡ್ಡ ರೋಗ ಬರ್ತಾವ. ತಿನ್ಬೇಡ ಹೋಣ. ಹೌದಾ? ಹೌದು ಕರೆಯಾಗ ಹೋಣ. ಗುಟ್ಕ ತಿನ್ನಕ್ ಹೋಗ್ಬೇಡ ಯಾವಾಗ್ಲೂ. ತಿನ್ಬೇಡ ಹೋಣ, ಜೀವನ ಹಾಳಾಕದ. ಗುಟ್ಕ ತಿನ್ನಕ್ ಹೋಗ್ಬೇಡ, ಹೌದಾ ಅಣ್ಣ? ಕರೆಯಾಗ ತಿನ್ನಕ್ ಹೋಗ್ಬೇಡ. ಅಣ್ಣ ಇನ್ ಮಾತ್ರ ಜೀವನದಾಗ ಗುಟ್ಕ ತಿನ್ನಲ್ಲ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಅಣ್ಣ ಒಂದ್ ಸಿಗರೇಟ್ ಕೊಡ್ನ. ಏ ತಮ್ಮ, ಸಣ್ಣ ವಯಸ್ಸಿ ಸಿಗರೇಟ್ ಸೇತ್ಯ? ಎಷ್ಟ ಇದೀನಿ ಈ ವಯಸ್ಸು ಸಿಗರೇಟ್ ಸೇತ್ಯ? ನೀ ತಿನ್ನಂಗಿಲ್ಲ? ಸಣ್ಣ ಹುಡುಗ್ರು ಸೇದ್ಬಾರ್ದು, ತಿನ್ನಂಗಿಲ್ಲ. ಸಣ್ಣ ವಯಸ್ಸಿನ ಸೇದ್ಬಾರ್ದು, ಆರೋಗ್ಯ ಹಾಳಾಕದ. ಸ್ವಲ್ಪ ಏನ SSLC ಫೇಲ್ ಆಗಿ ಸರ್ ಅವನ್ನ ಸಾಯ್ಬೇಕು. ಸತ್ತೋಗ್ತಿಂತ ಸಾಯಾಕತಿ ಸರಿ ಅವಲೇ. ಬೀಳ್ತಾನ ನೋಡಿ 2,000 ರೂಪಾಯಿ ಬೆಟ್ಟ. ಬೀಳ್ತಾನು ಬೆಳಂಗಿಲ್ಲ ನೋಡಿ, ಬೆಳಗ್ ಬಂದ ನೋಡಿ. ಬೆಳಂಗಿಲ್ಲ 2,000 ಬೆಟ್ಟ ಬೆಳಂಗಿಲ್ಲ 2,000 ಬೆಟ್ಟ ಅಲ್ಲಪ್ಪ ಸಾಯಾಗತ್ತ ನಿಮ್ಗೆ ಬೆಟ್ಟಿಂಗ್ ಚಿಂತಿರ್ತದ ಅಲ್ಲಿ. ಖರ್ಚಿರಾಕಿಲ್ಲ ಹೋಗ ಕಡೆ. ಅವ್ನು ಉಳಿಸ್ರಲೇ ಪಾಪ. ನಾ ಉಳಿಸ್ತೀನಿ, ನೀವ್ ಯಾರು ಬರೀ ನಾ ಉಳಿಸ್ತೀನಿ. ಬಿಡ್ರ ನಾ ಉಳಿಸ್ತೀನಿ ಸರ್ಲೆ. ಸಾಯ್ತೀನಿ, ನೀ ಕುಡ್ಸಾಕತ್ತೀರಿ. ಸಾಯ್ಬೇಡ, ಸಾಯ್ದೊಂದೇ ಮಾರ್ಗನ. ಮತ್ತೆ ಸಾಯ್ಬೇಡ. ಇವತ್ತೇನ್ರ 10th ಫೇಲ್ ಆದ್ರಲ್ಲ ಸತ್ತಿದ್ರಿ. ಇಟ್ಟೊತ್ತಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ಇರ್ತಿದ್ದಿಲ್ಲ. ಸಚಿನ್ ತೆಂಡೂಲ್ಕರ್ 10th ಫೇಲ್ ಗೊತ್ತಾನ? ಮತ್ತೆ ಸನ್ನಿ ಲಿಯೋನ್ 10th ಫೇಲ್, ಎಲ್ಲರೂ 10th ಫೇಲ್ ಆಗ್ಯಾರ. 10th ಫೇಲ್ ಆದ್ರೆ ಅವತ್ತಿಗೆ ದೊಡ್ಡ ದೊಡ್ಡ ವ್ಯಕ್ತಿ ಆಗ್ಲ. ನೀನು ದೊಡ್ಡ ದೊಡ್ಡ ರಾಜಕಾರಣಿ ಆಗ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ್ಬೋದು, ದೊಡ್ಡ ದೊಡ್ಡ ಇದೆಲ್ಲ ಸಂಪಾದಿಸ್ಬೋದು. ಸಾಯ್ಬೇಡ, ಸಾಯ್ದೊಂದೇ ಮಾರ್ಗ ಅಲ್ಲ, ಬದುಕಬೇಕು. ಈಗ ಸತ್ಯಪ್ಪ ಸತ್ತಿಲ್ಲ, ಸತ್ತ ತಕ್ಷಣ ಒಳ್ಳೆ ಹೊಟ್ಟು ಬರ್ತೆ. ಹುಟ್ಟಿದ ತಕ್ಷಣ ಒಳ್ಳೆ 1ನೇತಿ 2ನೇತಿ 3ನೇತಿ 4ನೇತಿ ಇವೆಲ್ಲ ಕಲಿಬೇಕಿಲ್ಲ. ವೇಸ್ಟ್. ಈಗ ಒಳ್ಳೆ ನೆಕ್ಸ್ಟ್ ಕಟ್ಟು ಪಾಸ್ ಆಗು. ಆಗ್ತಿ ಮಾಡು, ನೀ ಹಾಕೈತಿ ನಿನ್ ಕೈ ಹಾಕತಿ ಮಾಡು. ಸಾಯ್ದೊಂದೇ ಮಾರ್ಗನ ಇಲ್ಲ, ಬೇರೆ ಮಾರ್ಗ ಅದಾವ. ಟ್ರೈ ಮಾಡು, ಒಳ್ಳೆ ಕಟ್ಟು ಪಾಸ್ ಆಗು. ಜೀವನ ಇಷ್ಟಿಗೆ ಮುಗಿಯಲ್ಲ, ಇನ್ನ ಬಾಳ ದೊಡ್ಡದೈತಿ ಜೀವನ, ಇನ್ನ ಬಾಳ ಐತಿ. ಮಾಡ್ಬೇಕು, ನೀ ಆಗ್ತದ ಮಾಡು, ಮಾಡು, ಒಳ್ಳೇದಾಗ್ತದ ಮಾಡು. ಆತ್ಮಹತ್ಯೆ ಒಂದೇ ಮಾರ್ಗ ಅಲ್ಲ, ಯು ವಿಲ್ ವಿನ್. ಎಸ್ ನೋಡಿ, ಯೋಚನೆ ಮಾಡಿ, ಆತ್ಮಹತ್ಯೆ ಪರಿಹಾರ ಅಲ್ಲ. ನಾ ಬಾಳ ಸಾಯಂಗಿಲ್ಲ ಅಣ್ಣ. ನನ್ನ ಬುದ್ಧಿ ಬಂತ ತೊಗೊಳ. ಈಗ ಥ್ಯಾಂಕ್ಸ್ ಅಣ್ಣ. ನಾ ಸಾಯಂಗಿಲ್ಲ. ನನಗೆ ಥ್ಯಾಂಕ್ಸ್ ಅಣ್ಣ. ನೋಡ್ಕೊಂಡು ಕುಂದಿರ್ಬೇಕಿಲ್ಲ ಅಣ್ಣ ನೀನು. ಥ್ಯಾಂಕ್ಸ್ ಅಣ್ಣ, ಹೇಳಿದ ಥ್ಯಾಂಕ್ಸ್. ಏನ್ ಮಾಡ್ತೀರಿ? ಮಂದಿ ಹಿಂಗ ಅದಾರ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಮುಂದಿನ ನೋಡೋದ ಭೇಟಾಕಿನಿ. ನಮಸ್ಕಾರ. ಈ ವಿಡಿಯೋ ಕೇವಲ ಕಾಲ್ಪನಿಕ, ಇದು ಯಾರಿಗೂ ಸಂಬಂಧಪಡುವುದಿಲ್ಲ. ಇದು ನಿಮಗೆ ಸಂಬಂಧಪಡಕತ್ತ ನೀವು ಅನ್ಕೊಂಡ್ರೆ ಅದು ನಿಮ್ ತಪ್ಪ. ಸಾರಿ. ಲೆಟ್ಸ್ ವಾಚ್.
ನಮಸ್ಕಾರ ಎಲ್ಲರಿಗೂ. ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಿಕ್ಸಿಯಿಂದ ಡ್ರೋನ್ ಅನ್ನು ಕಂಡು ಹಿಡಿದಿರುವಂತ ಡ್ರೋನ್ ಶಿವಪುತ್ರ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ಚಪ್ಪಾಳೆ ಮಂದಿಗೆ ಸ್ವಾಗತಿಸೋಣ. ನೀವು ಈ ಜೀವನದಲ್ಲಿ ಎತ್ತರಕ್ಕೆ ಹೇಗೆ ಬೆಳೆದ್ರಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಮೊದಲನೇದಾಗಿ ನನ್ನ ಮುಂದೆ ಕುಂತಿರುವಂತಹ ಕುಂದ್ರಾ ಜಾಗ ನಿಮ್ಗೆ ಆದ್ರೂ ಕುಂತೀರಿ, ನಿಮ್ಗೆಲ್ಲ ಧನ್ಯವಾದಗಳು. ನನ್ನ ಹೆಸರು ಶಿವಪುತ್ರ, ಡ್ರೋನ್ ಶಿವಪುತ್ರ ಅಂತ ಜನ ಕರೆಯಕತ್ತಾರ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಮತ್ತು ಮುಂದೇನು ಹೇಳ್ಬೇಕಂದ್ರೆ ನಮ್ಮ ಊರ ಬಸವನ ಬಾಗೇವಾಡಿ, ಬಿಜಾಪುರ ಡಿಸ್ಟಿಕ್. ನಾ ಊರಲ್ಲಿದ್ದಾಗ ಏನಾದರೂ ಮಾಡಬೇಕು, ಸುಮ್ಮನೆ ಹೊಲ್ದಾಗ ಕೂತಿರ್ತಿದ್ದೆ, ಸುಮ್ಮನೆ ಹೊಲ್ದಾಗ ಮಕ್ಕೊಂಡಿರ್ತಿದ್ದೆ, ಮ್ಯಾಗ ನೋಡ್ಕೋತ. ಒಂದಿನ ಕಾಯಿ ಹಾರಾಗತ್ತು, ಈ ಥರ ಏನಾದರೂ ನಾನು ಮಾಡ್ಬೋದಲ್ಲ, ಕಾಯಿ ಹಾರಾಗತ್ತೆ, ಕಾಯಿ ಥರ ಏನಾದ್ರು ಆಗತ್ತ. ನಾನು ಸೀದಾ ಹೊಡ್ಕೋತೋದೆ, ಮನೆಗೆ ಹೋದೆ ಒಂದು ಮಿಕ್ಸರ್ ಇತ್ತು, ಮಿಕ್ಸರ್ ತೊಗೊಂಡು ಸೀದಾ ಹೊರತಂದು ಡಬ್ಬಟ್ಟು ಹೊಡೆದ್ರೊಳಗೆ ಮಿಷಿನ್ ತೆಗೆದು ಮ್ಯಾಗ ಇದು ಜೋಡಿಸಿದೆ, ಪಂಕ ಜೋಡಿಸಿದೆ. ಪಂಕ ಜೋಡಿಸಿ ಆಮೇಲೆ 1 ಸಲ ಆರಿಸಿದ್ಯಾ, 2 ಸಲ ಆರಿಸಿದ್ಯಾ, 3 ಸಲ ಆರಿಸಿದ್ಯಾ, 4 ಸಲ ಆರಿಸಿದ್ಯಾ, 50 ಸಲ ಆರಿಸಿದ್ಯಾ, 60 ಸಲ ಆರಿಸಿದ್ಯಾ, 70 ಸಲ ಆರಿಸಿದ್ಯಾ, 80 ಸಲ ಆರಿಸಿದ್ಯಾ, 99 ಸಲ ಆರಿಸಿದ್ಯಾ. 1 ಸಲ ಹಾರ್ತು, 100ನೇ ಸಲ ಹಾರ್ತು, 100ನೇ ಸಲ ಹಾರ್ತು. 1 ಕಿಲೋಮೀಟರ್ ಹೋಯ್ತು, 2 ಕಿಲೋಮೀಟರ್, 3 ಕಿಲೋಮೀಟರ್ ಹೋಯ್ತು. ನಾನೇ ರೆಕ್ಕೆ ಕೆಟ್ಟು ಹಾರಕತ್ತೀನಿ ಅನ್ನಿಸ್ತು. ಅಷ್ಟು ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನಂಗೆ ಮತ್ತೊಂದಿನ ಏನಾಯ್ತು, ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೆ ಊರಲ್ಲಿದ್ದಾಗ, ನಾನು ಮಿಕ್ಸಿಯಿಂದ ಡ್ರೋನ್ ಕಂಡು ಹಿಡಿತೀನಿ ಅಂತ ಹೇಳ್ತಾ ಇದ್ದೆ, ಮಿಕ್ಸಿಯಿಂದ ಡ್ರೋನ್ ಕಂಡು ಹಿಡಿತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ನಗ್ತಾ ಇದ್ರು, ನಾನು ನಗ್ತಾ ಇದ್ರು. ಆದ್ರೀಗ ಈಗಲೂ ನಗ್ತಾನೆ ಇದಾರೆ. ಅವ್ರು ನಗ್ತಾನೆ ನಗ್ಬೇಕು, ಬೇಜಾರ ನಗ್ಲಿ. ಆದ್ರೆ ನನಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ, ಇಂಗ್ಲಿಷ್ ಕಲಿಬೇಕು. ಇಂಗ್ಲಿಷ್ ಯಾಕೆ ಕಲಿಬೇಕು ಅಂದ್ರೆ, ಬ್ರಿಟಿಷರು ನಮ್ಮ ದೇಶನ 200 ವರ್ಷ ಡ್ಯಾಶ್ ಮಾಡೋಗಿದ್ದಾರೆ. ಅದಕ್ಕೋಸ್ಕರ ನಾನು ಇಂಗ್ಲಿಷ್ ಕಲ್ತು ನಮ್ಮ ಜನನ ಈಸಿಯಾಗಿ ಫೂಲ್ ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ಅದಕ್ಕೆ ನಾನು ಇಂಗ್ಲಿಷ್ ಕಲಿತೆ. ಐ ಲರ್ನ್ ಇಂಗ್ಲಿಷ್. ಐ ಫೂಲ್ಡ್ ಮೈ ಪೀಪಲ್. ಐ ಲರ್ನ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿತೆ. ಐ ಲರ್ನ್ ಇಂಗ್ಲಿಷ್. ಎಸ್. ಸ್ಟಾಪ್. ನಮ್ ಜನ ಸ್ವಲ್ಪ ಇಂಗ್ಲಿಷ್ ಮಾತಾಡಿದ್ರೆ ಸಾಕು, ಇವನು ದೊಡ್ಡ ವಿದ್ವಾಂಸ ಅಂತ ತಿಳ್ಕೊಂಡ್ಬಿಡ್ತಾರೆ, ಇವಂಗೆಲ್ಲ ಗೊತ್ತು ಅಂತ ತಿಳ್ಕೊಂಡ್ಬಿಡ್ತಾರೆ. ನಿಮ್ಗೆ ಯಾಕೆ ಗೊತ್ತಿಲ್ಲ? ಇಂಗ್ಲಿಷ್ ಅದೊಂದು ಭಾಷೆ ಅಷ್ಟೇ, ಅದೊಂದು ಭಾಷೆ, ತಿಳ್ಕೊಳ್ಳಿ. ದಟ್ಸ್ ವೈ ಐ ಆಮ್ ಫೂಲ್ಡ್ ಮೈ ಪೀಪಲ್. ಅದಕ್ಕೋಸ್ಕರ ನಾನು ನಮ್ಮ ಜನನ ಫೂಲ್ ಮಾಡಿದೆ, ನಾನು ಗೆದ್ದೆ. ಎಸ್. ಕಾಪಾಡಿ. ನಿಮ್ಗೆ ಇದನ್ನು ಬಿಟ್ರೆ ಬೇರೆ ಬರಂಗಿಲ್ಲ, ನಂಗೆ ಗೊತ್ತು. ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ ನಿಮಗ. ನಾನು 4 ವರ್ಷ 250 ದೇಶಗಳು, 613 ಇನ್ಸ್ಟಿಟ್ಯೂಷನ್ಸ್, ಅದರಲ್ಲಿ ಹಾರ್ಡ್ವೇರ್ ಯೂನಿವರ್ಸಿಟಿ, ಸಾಫ್ಟ್ವೇರ್ ಯೂನಿವರ್ಸಿಟಿ,
ಉಪ್ಪಿಟ್ ಯೂನಿವರ್ಸಿಟಿ, ಉಸ್ಕಿನ್ ಯೂನಿವರ್ಸಿಟಿ, ಹಂಗಿಂಗ್ ಯೂನಿವರ್ಸಿಟಿ, ವೈಕೋರ್ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಎಲ್ಲ ನಾನು ಅವ್ರನ್ನ ಫೂಲ್ ಮಾಡಬೇಕು ಅಂತ ಹೋದೆ. ಆ ದೇಶಗಳಲ್ಲಿ ನಾನು ಅವ್ರನ್ನ ಫೂಲ್ ಮಾಡಬೇಕು ಅಂತ ಹೋದೆ, ಆದ್ರೆ ಅವ್ರು ಫೂಲ್ ಆಗ್ಲಿಲ್ಲ. ಬಹಳ ಸಣ್ಣ ಸುಳಿ ಮಕ್ಕಳು ಅವ್ರು ಫೂಲ್ ಆಗ್ಲಿಲ್ಲ. ಆದ್ರೆ ನಮ್ಮ ದೇಶಕ್ಕೆ ಬಂದೆ, ನಾವು ನಮ್ಮ ಜನ ಫೂಲ್ ಮಾಡಬೇಕು ಯೋಚನೆ ಮಾಡಿದೆ, ನಮ್ಮ ಜನ ಫೂಲ್ ಆಗಲಿ, ನಾನು ಗೆದ್ದೆ. ನನಗೆ ತುಂಬಾ ಖುಷಿ ಆಯ್ತು, ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ ನಿಮ್ಗೆ. ನನಗೆ ಜಿಂಬಾಬ್ವೆ, ಉಗಾಂಡ ಆ ದೇಶದಲ್ಲ ನನಗೆ ಪೌರತ್ವ ಕೊಡ್ತೀನಿ ಇದ್ಬಿಡ್ರಿ ಅಂತ ಹೇಳ್ಬಿಡ್ತಾರೆ, ಸಿಟಿಜನ್ಶಿಪ್ ಕೊಡ್ತೀನಿ ಇಲ್ಲ ಇದ್ಬಿಡ್ರಿ ಅಂತ ಹೇಳ್ಬಿಡ್ತಾರ. ಆದ್ರೆ ಮಂದಿ ಅಮೆರಿಕಾ ಎಂಬೆಸಿಗೆ ಅಳ್ತಾರ, ನನಗೆ ಸಿಗ್ಲಿಲ್ಲ, ನನಗೆ ಎಂಬೆಸಿಗೆ ಹೋಗಿ ಅಮೆರಿಕಾ ಸಿಟಿಜನ್ ಸಿಗ್ಲಿಲ್ಲ ಅಂತ ಅಳ್ತಾರ. ಅದ್ರ ಕರೆಯಾಕತ್ತಾರ, ನನಗೆ ಬೇಡ, ನನ್ನ ದೇಶ ಬೇಕು ನನಗ. ಅಲ್ಲಿ ಪೂಲ್ ಆಗಲ್ರಿ ಅವರು, ನಮ್ಮ ಮಂದಿ ಪೂಲ್ ಆಗ್ತಾರ, ನಮ್ ದೇಶ ನಿಜ ಐತೆ ನಿಜ. ಹಾಗೆ ನಿಮ್ಗೊಂದು ಇನ್ನೊಂದು ವಿಷಯ ಹೇಳಿದ್ನಿ ಕೇಳ್ರಿ. ನಾವು ರಿಸರ್ಚ್ ತುಂಬಾ ಎಲ್ಲಾ ದೇಶಗಳನ್ನ ತಿರ್ಗಾಡಿದೀನಿ. ಯಾವಾಗ ವೆಸ್ಟ್ ಇಂಡೀಸ್ ನಾವು ರಿಸರ್ಚ್ ಸೆಂಟರ್, ವೆಸ್ಟ್ ಇಂಡೀಸ್ ಬಸ್ ಸ್ಟ್ಯಾಂಡ್ ಮಾಡಿದ ನಮ್ದು ರಿಸರ್ಚ್ ಸೆಂಟರ್ ಐತೆ, ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ವಿ. ರಿಸರ್ಚ್ ಮಾಡ್ಬೇಕಾದ್ರೆ ನಾವು ಏನ್ ರಿಸರ್ಚ್ ಮಾಡ್ತೀವಿ, ಬಟಾಟಿಯಿಂದ ಬಂಗಾರ ಹೆಂಗ್ ತೆಗಿಯುತ್ತೆ ರಿಸರ್ಚ್ ಮಾಡ್ತಾ ಇದ್ವಿ. ಮಾಡ್ತಿರ್ಬೇಕಾದ್ರೆ ನಮ್ಗ ಜಮೈಕಾ ಹೆಲ್ತ್ ಸೆಂಟರ್ ನಮ್ಗೊಂದು ಕಾಲ್ ಬರ್ತದೆ. ಸರ್ ನೀವು ನಮ್ಗ ಇಲ್ಲಿ ಜಮೈಕಾದಾಗ ಒಂದು ಹುಡುಗ ಸಂಡಾಸ್ ಕೊಟ್ಟಾಗ ಕುಂಡಿಗೆ ಹಂದಿ ಕಡ್ದು ಬಿಟ್ಟಾರ. ಅಲ್ಲಿ ಹಂದಿ ಎಷ್ಟು ವಿಷಯ ಪೂರ್ತಿ ಹಂದಿ ಅಂದ್ರೆ ಅವರು ಹಂದಿ ಕಡ್ದು 10 ನಿಮಿಷದಾಗ ಮನುಷ್ಯ ಕಲಾಸೆ. ತುಂಬಾ ಮಂದಿ ಸತ್ತಾರ ಹಂದಿ ಕಡ್ದಲ್ಲಿ ವೆಸ್ಟ್ ಇಂಡೀಸ್ದಾಗ. ಹಂದಿ ಕಡ್ದು 10 ನಿಮಿಷದಾಗ ಮಂದಿ ಕಲಾಸೆ, ಸ್ಪಾಟ್ನೇ ಕಲಾಸ 10 ನಿಮಿಷದಾಗ ಸತ್ತು ಬಿಡ್ತಾರ. ಆದ್ರೆ ನಮಗೆ ಫೋನ್ ಬಂತು, 2 ನಿಮಿಷ ಆಗಿತ್ತು, ನಮ್ಮ ಫೋನ್ ನೋಡ್ರಿ 2 ನಿಮಿಷ ಆಗಿತ್ತು, ನೋಡ್ರಿ ನೀವೇನಾದ್ರು ಮಾಡ್ರಿ, ನಿಮ್ ಕೈಲಿ ಆಗ್ಬೋದಾ ಅಂತ ಹೇಳಿದ್ರು. 2000 ಕಿಲೋಮೀಟರ್ ವೆಸ್ಟ್ ಇಂಡೀಸ್ ಬಸ್ ಸ್ಟ್ಯಾಂಡ್ ಇಂದ ಜಮೈಕಾ 2000 ಕಿಲೋಮೀಟರ್. 2000 ಕಿಲೋಮೀಟರ್ ಹೆಂಗ್ ಹೋಗೋದು? ಬಸ್ಸಲ್ಲಿ ಹೋದ್ರೆ ಆಗಲ್ಲ, ಉಳಿಸಕ್ ಆಗಲ್ಲ. ಏನ್ ಮಾಡೋದು ಯೋಚನೆ ಮಾಡಿದೆ. ನಮ್ಮ ಡ್ರೋನ್ಗೆ ಮೆಡಿಸಿನ್ ಅಂಟಿಸಿದ್ವಿ. ಉಳಿದಿರೋದು 8 ನಿಮಿಷ. ಡ್ರೋನ್ಗೆ ಮೆಡಿಸಿನ್ ಅಂಟಿಸಿದ್ವಿ ಸರ್, 5 ನಿಮಿಷ ಸರ್. 5 ನಿಮಿಷದಲ್ಲಿ ಹೋಗಿ ಮೆಡಿಸಿನ್ ಸಪ್ಲೈ ಮಾಡಿದ್ವಿ, ಉಳಿತು ಸರ್. ಮಗುವಿನ ಜೀವ ಉಳಿತು ಸರ್, ಉಳಿಸಿದ್ವಿ ಸರ್, ಮಗುವಿನ ಜೀವ ಉಳಿಸಿದ್ವಿ. ಆಮೇಲೆ ವೆಸ್ಟ್ ಇಂಡೀಸ್ ಬಸ್ ಸ್ಟ್ಯಾಂಡ್ಗೆ ಆ ಹುಡುಗನ ತಂದೆ ತಾಯಿ ಬಂದ್ರು ಸರ್. ಬಂದು ನನಗೆ, ಸರ್ ನೀವು ಸೇಮ್ ನೋಡಕ್ಕೆ ನನ್ನ ಮಗನಿಗೆ ಕಳೆದಿರೋ ಹಂದಿ ತರನೇ ಇದ್ದೀರಾ, ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನಾನೇನು ಇನ್ನು ಸಾಧನೆ ತುಂಬಾ ಮಾಡ್ಬೇಕು. ನೋಡ್ ಕಲಿಯಲ್ಲಿ ಇಟ್ ಸಣ್ಣ ವಯಸ್ಸಿನಾಗ ಏನ್ ಕಂಡ ಮಿಷನ್ ಕಂಡ ನೋಡವ. ನೀ ಯಾವಾಗ ಕಂಡಿನಿ ನೋಡ್ ಕಲಿಯವನ. ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ನಾನು ಜಪಾನ್ ನಲ್ಲಿ ಎಕ್ಸಿಬಿಷನ್ ಇತ್ತು, ನಾನು ಅಲ್ಲಿ ಪಾರ್ಟಿಸಿಪೇಷನ್ ಮಾಡಲೇಬೇಕಾಗಿತ್ತು. ನಾನು ಎಲ್ಲ ಅಪ್ಲೈ ಮಾಡಿದೆ, ಹಾಗೆ ಎಲ್ಲ ಕೇಳಿದೆ, ಹಾಗೆ ಎಲ್ಲ ರೆಡಿ ಆಯ್ತು. ಟಿಕೆಟ್ಸ್ ಬಂತು. ನಾನು ಹೋಗಿ ಪ್ಲೇನ್ ಅಲ್ಲಿ ಕೇಳಿದೆ, ನನ್ನ 850 kg ಇವಿ ಎಷ್ಟಿದೆ ಸರ್, ಅದನ್ನು ತಗೊಂಡು ಹೋಗ್ಬೇಕು ಸರ್. ಅವರು ಆಗಲ್ಲ ಸರ್, 860 kg ಪ್ಲೇನ್ ತಗೋದ ಸರ್ ಪಾಸಿಬಲ್ ಇಲ್ಲ ಸರ್ ಅಂತ ಹೇಳಿದ್ರು. ನಾನು ಏನ್ ಮಾಡೋದು, ನಾನು ತುಂಬಾ ಟೆನ್ಷನ್ ಆಯ್ತು. 2 ದಿನ ಊಟ ಸೇರಿಲ್ಲ, ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ನಮ್ ಚಿಕ್ಕಪ್ಪನ ಕೇಳಿದೆ, ಚಿಕ್ಕಪ್ಪ ಏನ್ ಮಾಡೋದು ಸರ್, ನನಗೆ ಚಿಕ್ಕಪ್ಪ ಏನ್ ಮಾಡೋದು ಚಿಕ್ಕಪ್ಪ ಕೇಳಿದೆ. ಅವ್ರು ಹೇಳಿದ್ರು, ಚಿಕ್ಕಪ್ಪ ಏನ್ ಮಾಡೋದು ನಂಗೆ ಗೊತ್ತಾಗ್ತಿಲ್ಲ, 860 ನಾನು ಹೋಗ್ಲೇಬೇಕು, ನಾನು ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅಂತ ಹತ್ಬಿಟ್ಟೆ. ನಮ್ ಚಿಕ್ಕಪ್ಪ ನಾನು ಅಳೋದು ನೋಡಿ, ಯಾಕಪ್ಪ ಅಳ್ತೀಯ, ನಮ್ ಟ್ಯಾಕ್ಟರ್ ಇಲ್ವೇನು, ಹಾಕೋ 860 kg ಇವೆ ಎಷ್ಟು, ಹೊಡಿಯೋ ಗಾಡಿನ ಅಂತ ಹೇಳಿದ್ರು. ನಾನು ಖುಷಿಯಾಗಿ 860 kg ಇವೆ ಎಷ್ಟು ನಮ್ ಟ್ಯಾಕ್ಟರ್ ಹಾಕಿದ್ವಿ. ಮಧ್ಯಾಹ್ನ 3 ರೊಟ್ಟಿ ಮಾಡಿದ್ರು, ರೊಟ್ಟಿ ತಿಂದು ಹಂಗೆ ಗಾಡಿ ಹತ್ತೇ ಬಿಟ್ಟೇವಿ, ಸಂಜಿಕಲ್ ಬಿಟ್ಟೇವಿ. ಗಾಡಿ ಬಿಟ್ಟು ಸೀದಾ ಮುಂಜಾನೆ ಅಲ್ಲೇ ಏನಪ್ಪ ಬಸ್ ಸ್ಟ್ಯಾಂಡ್ ಜಪಾನ್ ಬಾರ್ಡರ್ ಹೋದೆವು. ಜಪಾನ್ ಬಾರ್ಡರ್ ಹೋದ ತಕ್ಷಣ ಅವ್ರು ಒಳಗೆ ಬಿಡಂಗಿಲ್ಲ, ನಮ್ಮನ್ನ ಒಳಗೆ ಹೆಂಗ್ ಬಿಡ್ತಾರ. ನಾನು ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ಸ್ಪಾಟ್ ಅಲ್ಲಿ ಎಲ್ಲ ಡೆತ್ ಆಗ್ಬಿಟ್ರು, ಸ್ಪಾಟ್ ಅಲ್ಲೇ ಡೆತ್. ನಮಗ್ ತುಂಬಾ ಖುಷಿ ಆಗ್ತದೆ. ಯಾರಲ್ಲಿ ತಡೆಯವರು ಹೊಡೆದ್ಬಿಟ್ಟು ಗಾಡಿ ಸೀದಾ ಟೋಕಿಯೋದ ಎಕ್ಸಿಬಿಷನ್ ಸೆಂಟರ್ ಒಳಗೆ ಹೊಡೆದ್ಬಿಟ್ಟು ಟ್ರ್ಯಾಕ್ಟರ್ ಒಳಗೆ ಹೇಳಿದೆ, ಸರ್ ನಾನು ಇಂಡಿಯಾದಲ್ಲಿ ಬಂದೇನ್ರಿ, ಪಾರ್ಟಿಸಿಪೇಟ್ ಮಾಡ್ಬೇಕ್ರಿ, ತೋರಿ ಅಂತ ಹೇಳಿದೆ. ಅವ್ರನ್ನ ತಂದಿದ್ ನೋಡಿ 860 ಇವೆ ಎಷ್ಟು ಟ್ರ್ಯಾಕ್ಟರ್ ತಂದ್ ನೋಡಿ, ಅಪ್ಪ ನೀವೇ ಗೆದ್ದಿ, ನೀ ಅಲ್ಲಿಂದ ಬರೋದೇ ದೊಡ್ಡ ಸಾಧನೆ, ನೀವೇ ಗೆದ್ದೆ ಅಂತ ಕೊಟ್ಟೆ ಬಿಟ್ರು. ಫಸ್ಟ್ ಪ್ರೈಸ್ ಗೋಲ್ಡ್ ಮೆಡಲ್ ನನಗೆ ಕೊಟ್ರು. ತುಂಬಾ ಖುಷಿ ಆಯ್ತು. ಗೋಲ್ಡ್ ಮೆಡಲ್ ಜೊತೆಗೆ 75 ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ತು. ತಗೊಂಡ್ ಬಂದ್ವಿ, ತುಂಬಾ ಖುಷಿ ಆಯ್ತು. ತಗೊಂಡ್ಬಂದ್ವಿ. ಹಾಗೆ ಬರ್ಬೇಕಾದ್ರೆ ಮುಗಿತು, ಗೆದ್ದು ಹೊತ್ತು ಕೊಟ್ರು. ಸೀದಾ ಒಳ್ಳೆ ಹೋಗಲ್ಲ ಟೋಕಿಯೋ ಬಸ್ ಸ್ಟ್ಯಾಂಡ್ ಚಾ ಚೋಡಾ ಬಜ್ಜಿ ತಿಂದ್ವಿ. 15 ರೂಪಾಯಿ ಇಲ್ಲ 25 ರೂಪಾಯಿ ಖರ್ಚಾಯ್ತಿ. ಮತ್ತೆ 50 ರೂಪಾಯಿ ಇಷ್ಟ ಇಟ್ಕೊಂಡು ಒಳ್ಳೆ ಗಾಡಿ ಹತ್ತೇ ಬಿಟ್ವಿ. ಒಳ್ಳೆ ರಾತ್ರಿ ಸಾಯಂಕಾಲ ಒಳ್ಳೆ ನಮ್ಮೂರಾಗ ಬಂದ್ ಹೇಳಿದ್ವಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಆನ್ಸರ್ ಮಾಡ್ತೀನಿ. ಇಷ್ಟೆಲ್ಲ ನೀವೆಲ್ಲ ಸಕ್ಸಸ್ಫುಲ್ ಹೆಂಗಾದ್ರಿ? ನನ್ಗೆ ಡೋಂಟ್ ಹ್ಯಾವ್ ಅ ಗರ್ಲ್ ಫ್ರೆಂಡ್. ನನ್ಗೆ ಇಲ್ಲಿವರೆಗಾಗ್ಲಿ ಇವಾಗಲಿ ಲವರ್ ಇಲ್ಲ, ಹುಡುಗಿ ಇಲ್ಲ. ದಟ್ಸ್ ವೈ ಐ ಆಮ್ ಲಿಟಲ್ ಬಿಟ್ ಸಕ್ಸಸ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಖ ನೋಡ್ಲಿ ಅವ್ನು ಹಂದಿದಾಗ ಅದಾನೆ, ಯಾವ ಹುಡುಗಿ ಬಿಡ್ಬೇಕು ಇವನಿಗೆ. ಓಕೆ ಇರ್ಲಿ ಬಿಡಿ, ಮಾತಾಡಿ. ಓಕೆ, ಥ್ಯಾಂಕ್ ಯು. ಇಷ್ಟು ನಾನು ಮಾತು ಕೇಳಿದಕ್ಕೆ ಥ್ಯಾಂಕ್ ಯು. ನನಗೆ ಇಲ್ಲಿ ಖರ್ಚು ಮಾತಾಡ್ಸಿದಕ್ಕೆ ನಿಮ್ಗೆಲ್ಲರಿಗೆ ಧನ್ಯವಾದ.
2 ವರ್ಷಗಳ ನಂತರ ಡ್ರೋನ್ ಶಿವಪುತ್ರ ಅವರು ಆರಿಸಿದ್ದು ಕಾಗೆನಾ ಅಥವಾ ಡ್ರೋನಾ? ಜನರನ್ನ ಫೂಲ್ ಮಾಡಿದ್ರ ಡ್ರೋನ್ ಶಿವಪುತ್ರ ಅವರು. ನೆಟ್ಟಿಗೆರ ಕೆಂಗನಿಗೆ ಗುರಿ ಆದ್ರ ಡ್ರೋನ್ ಶಿವಪುತ್ರ ಅವರು. ನೋಡ್ರಿ ಇವನ ಮುಖ ನೋಡ್ರಿ, ಸ್ವಲ್ಪ ವಿಜ್ಞಾನಿ ಅನ್ನಂಗೆ ಕಾಣ್ತಾನ ನೋಡ್ರಿ. ಸ್ವಲ್ಪ ವಿಜ್ಞಾನಿ ಅನ್ನೋ ಮುಖದಾಗ ಲಕ್ಷಣಗಳ ಕಾಣ್ತಾವ ನೋಡ್ರಿ. ಆದ್ರೂ ಇಡೀ ಜಗತ್ತಿನ ಮೋಸ ಮಾಡಿದೆವ. ಹೆಂಗಾರೆ ನಂಬಿಸಿರ್ಬೇಕಿವ ಅಂತ ಮಾತಾಡೋ ಕಲೆ ಐತಿ ಒಂದ್ ಬಲ್ಲಿ. ನೋಡೋನು ಬರಾತನ ಕೇಳೋಮು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಈ ಸಲ ಕ್ಲಾರಿಟಿ ಕೊಡ್ಬೇಕಂತ ಬಂದಿರಿ. ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡಕತ್ತಾರ. ನಮಗೂ ಯೂಟ್ಯೂಬ್ದಾಗಂತೂ ಸತ್ತನ ಅಂತ ಹೇಳ್ಯಾರಿ, ಪೋಸ್ಟ್ ಆಗತ್ತಾರ ಸತ್ತನತ್ತ. ತುಂಬಾ ಬೇಜಾರಾಗತ್ತದ್ರಿ. ಅದಕ್ಕೊಂದು ಕ್ಲಾರಿಟಿ ಕೊಡೋಮು, ಫುಲ್ ಸ್ಟಾಪ್ ಇಟ್ಬಿಡೋಮು. ಎಲ್ಲ ನನ್ನ ಕಡೆ ಡಾಕ್ಯುಮೆಂಟ್ಸ್ ಅದಾವ್ರಿ. ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೇ ಬಂದಿರಿ. ನಿಮ್ಗೆ ತೋರಿಸ್ಬೇಕಂತ ತಂದಿನ್ರಿ. ತೋರಿಸ್ತೀನಿ. ನಾ ಡ್ರೋನ್ ಹಾರಿಸಿನ್ರಿ, ತೋರಿಸ್ತೇನ್ರಿ ನಿಮ್ಗೆ. ಕ್ಲಾರಿಟಿ ಕೊಡ್ತೀನಿ ಅದಕ್ಕೆ. ತುಂಬಾ ಜನ ತುಂಬಾ ಬೇಜಾರು ಟ್ರೋಲ್ ಮಾಡಿ ತುಂಬಾ ಬೇಜಾರಾಯ್ತ್ರಿ. ಇಲ್ಲಿ ಬಿಡ್ರಿ, ಏನ್ ಮಾಡಕ್ ಓಕೆ, ಡಾಕ್ಯುಮೆಂಟ್ಸ್ ಇದಾರೆ, ತೋರಿಸ್ತೇನೆ. ಓಕೆ, ಈಗ ಜನರು ಕೇಳಿದಂತ ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೊಡ್ತೀನಿ. ಕೇಳ್ರಿ ಸರ್, ಕೇಳ್ರಿ. ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ ನೋಡೋಣ. ಸರಿ ಸರ್, ಕೇಳ್ರಿ ಸರ್. ಓಕೆ ಶಿವಪುತ್ರ ಅವರೇ, ನಿಮ್ಗೆ ಡ್ರೋನ್ ತಯಾರು ಮಾಡಕ್ಕೆ ಏನ್ ಸ್ಫೂರ್ತಿ? ಸರ್ ಸ್ಫೂರ್ತಿ ಅನ್ನಕೇನ್ರಿ, ಮನ್ಯಾಗ ಕೆಲಸ ಇಲ್ಲ ಕೂತಿದ್ದೇವ್ರಿ. ಮನ್ಯಾಗ ಒಂದು ಮಿಕ್ಸರ್ ಒಂದು ಬಂದ್ ಬಿದ್ದಿತ್ತ. ಓಕೆ, ಏನ್ರ ಮಾಡು ಮಿಕ್ಸರ್ ನಿಂತ್ರ ಡ್ರೋನ್ ತಯಾರು ಮಾಡಬಹುದು ಅಂತ ಯೋಚನೆ ಮಾಡಿ ಗೋಲ್ಡ್ ಮೆಡಲ್ ತಂದೇವ್ರಿ. ಎಲ್ಲ ಕರೆಕ್ಟ್ ಆಯ್ತು. ನಿಮ್ಗೆ ಬಂದಂತ ಸರ್ಟಿಫಿಕೇಟ್ಗಳು ಅದಾವ್ರಿ ಸರ್. ನಾ ಸುಳ್ಳು ಯಾವತ್ತು ಮಾತಾಡಿದೆ ಅದಾವ್ರಿ ಸರ್ ಸರ್ಟಿಫಿಕೇಟ್. ತೋರಿಸ್ತೀನಿ, ಅವ್ರಿಗೋಸ್ಕರನೇ ತೋರಿಸ್ತೀನಿ ಸರ್. ಶಿವಪುತ್ರ ಅವರೇ ತೋರಿಸಿ. ತೋರಿಸ್ತೀನಿ ಸರ್. ಇದು ನನ್ ಕ್ವಶನ್ ಅಲ್ಲ, ಇಡೀ ನಾಡಿನ ಜನತೆ ಕೇಳ್ತಾ ಇದೆ. ಶಿವಪುತ್ರ ಅವರು ಆರಿಸಿದ್ದು ಡ್ರೋನಾ ಅಥವಾ ಕಾಗೆನಾ ಅಂತ. ಅದ್ರ ಬಗ್ಗೆ ನೀವು ಕ್ಲಾರಿಟಿ, ಎಲ್ಲರಿಗೂ ಕ್ಲಾರಿಟಿಫಿಕೇಶನ್ ಕೊಡ್ಬೇಕಂತ ಬಂದಿದೆ ಸರ್. ಕ್ಲಾರಿಟಿ ಸರ್, ಇದು ನನಗೆ ಜರ್ಮನ್ ಒಳಗ ಉಪ್ಪಿಟ್ಟು ಯೂನಿವರ್ಸಿಟಿ ಬಂದಿದೆ ಸರ್. ಓಕೆ, ಉಪ್ಪಿಟ್ಟು ಯೂನಿವರ್ಸಿಟಿ ನಿಮ್ದು ಇಡೀ ನಾಡಿನ ಜನತೆಗೆ ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟು ಯೂನಿವರ್ಸಿಟಿ ಶಿವಪುತ್ರ ಅವರದ್ದು ಇದು ನೋಡಿ. ಓಕೆ, ಮತ್ತೆ ಎಲ್ಲಿ ಬಂತು ನಿಮ್ಗೆಲ್ಲ ಸರ್? ಮತ್ತೆ ಇನ್ನೊಂದು ತೋರಿಸ್ತೀರಿ ನಿಮ್ಗೆ. ಸರ್ ಇನ್ನೊಂದು ಐತ್ರಿ ಅವಾರ್ಡ್ ಸರ್. ಅದು ಲಂಡನ್ ಬಂದಿದ್ದು. ಲಂಡನ್ ಯೂನಿವರ್ಸಿಟಿ ಆಫ್ ಲಂಡನ್. ಇದು ಏನ್ರಿ 10th ಮಾರ್ಕ್ಸ್ ಕಾರ್ಡ್ ಇದ್ದಂಗೆ ಐತಲ್ಲ? ಅಲ್ಲ 10th ಮಾರ್ಕ್ಸ್ ಕಾರ್ಡ್ ನಮ್ ಕಡೆ ಅಂತ ಇಂತ ಕೊಡ್ತಾರೆ. ಓಕೆ ಓಕೆ ಲಂಡನ್ ಯೂನಿವರ್ಸಿಟಿ ನೋಡಿ. ಶಿವಪುತ್ರ ಇರ್ಲಿ, ಇದೆಲ್ಲ ನಿಮ್ ಕಡೆನೇ ಇರ್ಲಿ. ನೀವು ಮೊಟ್ಟ ಮೊದಲು ಡ್ರೋನ್ ತಯಾರು ಮಾಡಿದ್ರಲ್ಲ, ಆ ಡ್ರೋನ್ ತಯಾರು ಮಾಡಿದಂತ ಯಾವ್ದಾದ್ರು ಒಂದು ಫೋಟೋ ಕಾಪಿ ನಿಮ್ಮ ಹತ್ರ ಇದೆ ಸರ್? ಗ್ಯಾರಂಟಿ ಇದೆ ಸರ್. ತೋರಿಸಿ ಸರ್. ಇದೆ ಸರ್, ಮೊದಲನೇ ಡ್ರೋನ್ ಸರ್, ಫಸ್ಟ್ ಡ್ರೋನ್ ಇದೆ ಸರ್. ಓಕೆ, ಮೊದಲನೇ ಡ್ರೋನ್ ನೋಡಿ. ನಮ್ಮ ಕರ್ನಾಟಕ ಯೋಚನೆ ಮಾಡಿಲ್ಲ ಸರ್ ಹೆಸರು. ಓಕೆ, ಯೋಚನೆ ಮಾಡ್ದಾನೆ ಇವರು ಡ್ರೋನ್ ತಯಾರು ಮಾಡಿದ್ದಾರೆ. ನೀವೇ ತಿಳ್ಕೊಳ್ಳಿ. ಅದು ಹೆಸರು ಕೆಲಸ ಮಾತಾಡ್ಬೇಕು ಸರ್. ಹೆಸರು ಓಕೆ ಶಿವಪುತ್ರ ಅವರೇ, ಮತ್ತೆ ನೆಕ್ಸ್ಟ್ ನಿಮ್ದು ನಿಮ್ಮ ಯೂನಿವರ್ಸಿಟಿ ಯಾವ್ದಂತ ಹೇಳ್ತೀರಿ ಸರ್? ನಾವು ಯೂನಿವರ್ಸಿಟಿ ತುಂಬಾ ಹೇಳಿದ್ರೆ ಸರ್. ಉಸ್ಕಿ ಯೂನಿವರ್ಸಿಟಿ ನೋಡಿ, ಟೆಕ್ನಾಲಜಿ ತುಂಬಾ ಇದೆ ಸರ್. ತುಂಬಾ ಶಿವಪುತ್ರ ಅವರೇ, ನೀವು ಒಂದು ವಿಡಿಯೋದಲ್ಲಿ ಹೇಳಿದ್ರಿ 860 kg ನಾನು ಟ್ರ್ಯಾಕ್ಟರ್ ಹಾಕೊಂಡು ಜಪಾನ್ಗೆ ಹೋದೆ ಅಂತ ಹೇಳಿದ್ರಿ. ಹಾ ಸರ್. ಈ ವಿಡಿಯೋ ತುಂಬಾನೇ ವೈರಲ್ ಆಗಿದೆ. ನೀವು ಸತ್ಯ ಹೇಳಬೇಕು. ಜಪಾನಿಗೆ ನೀವು ಟ್ರ್ಯಾಕ್ಟರ್ ಅಲ್ಲಿ ಹೇಗೆ ಹೋದ್ರಿ ಹೇಳಿ ಸರ್? ನಾನು ಹೋದ್ವಿ ಸರ್. ಅಂದ್ರೆ ನಾವು ಹೋಗಿದ್ವಿ ಸರ್. ಅದೇ ರೀ, ಹೇಗ್ ಹೋದ್ರಿ ನೀವು ಜಪಾನ್ಗೆ? ಹೇಗ್ ಹೋದ್ರಿ ಸರ್? ಹೆಂಗ್ ಹೋಗಕ್ ಸಾಧ್ಯ ಸರ್ ಟ್ರ್ಯಾಕ್ಟರ್ ಅಲ್ಲಿ? ಆದ್ರೂ ಹೋಗಿದ್ವಿ ಸರ್ ನಾವು. ಅದೇ ಹೆಂಗ್ ಹೋದ್ರಿ ಅಂತ ಹೇಳಿ ನೀವು ನಾಡಿನ ಜನತೆನ ಫೂಲ್ ಮಾಡಾಕ್ತಿದ್ರಿ ನೀವು. ಓ ಸರ್, ಏನೋ ಮಾತಿನ ಬರದಲ್ಲಿ ಮನುಷ್ಯ ಮಾತಿನ ಬರ ಈ ರೀತಿನಾ ಸರ್? ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ. ತಪ್ಪಾಗಿದೆ, ಮಾತಿನ ಬರದಲ್ಲಿ ಆಗಿದೆ. 860 kg ಟ್ರ್ಯಾಕ್ಟರ್ ಅಲ್ಲಿ ಹೆಂಗ್ ಹೋಗಿ ಸಾಧ್ಯ ಇದೆ ಸರ್? ಮಾಡಿದ್ರೆ ಇಲ್ಲಿಂದ ಜಮಖಂಡಿ ಹೋಗಕ್ಕೆ ಆಗಂಗಿಲ್ಲ. 10 ಸಾರಿ ಪೊಲೀಸ್ ಚೆಕ್ ಮಾಡಿರ್ಬೋದು. ಅದ್ರಲ್ಲಿ ನೀವು ಜಪಾನ್ ಹೋದೆ ಅಂತ ಹೇಳಿದ್ರಿ. ಹೆಂಗ್ ಹೋದ್ರಿ ನೀವು ಜಪಾನ್ಗೆ? ತಪ್ಪಾಗಿದೆ ಸರ್. ತಪ್ಪಾಗುತ್ತೆ. ಮನುಷ್ಯ ನಡೆಯೋ ಮನುಷ್ಯ ಎಡವೋ ಸಹಜ ಸರ್. ಆಗುತ್ತೆ, ತಪ್ಪಾಗಿದೆ ಅಂತ ಹೇಳ್ತಿದ್ದೆ. ಸ್ವಲ್ಪ ಮಾತಿನ ಬರದಲ್ಲಿ ಆಗಿದೆ ಸರ್. ತಪ್ಪಾಗಿದೆ, ಮಾತಾಡೋದ್ರಲ್ಲಿ ತಪ್ಪಾಗಿದೆ ಸರ್. ಆಗ್ಬೋದು ಶಿವಪುತ್ರ ಅವರೇ, ಮನುಷ್ಯ ಅಂದ್ಮೇಲೆ ತಪ್ಪು ಆಗ್ಬೋದು. ಆದ್ರೆ ನೀವು ತೀರಾ ತಪ್ಪು ಮಾಡಿದ್ರಲ್ಲ. ಏನೋ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಕ್ಕಾಗಲ್ಲ. ಓಕೆ ಶಿವಪುತ್ರ ಅವರೇ, ನೆಕ್ಸ್ಟ್ ಕ್ವಶನ್ ನಾನ್ ಕೇಳ್ತಾ ಇಲ್ಲ, ಇದನ್ನ ಇಡೀ ನಾಡಿನ ಜನತೆ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತಾ ಇದ್ದೀನಿ. ಫೇಸ್ಬುಕ್, ವಾಟ್ಸ್ಆಪ್ ಎಲ್ಲಾ ಕಡೆಯಿಂದ ಮೆಸೇಜ್ ಬರ್ತಾ ಇದೆ ನಮ್ಗೆ. ಓಕೆ ಶಿವಪುತ್ರ ಅವರೇ, ನೆಕ್ಸ್ಟ್ ಕ್ವಶನ್ ನಿಮ್ದು. ನೀವು ಒಂದು ಹುಡುಗನಿಗೆ ಹಂದಿ ಕಡಿತು, ಹಂದಿ ಕಡದಲ್ಲಿ ನಾವು ಜಲ್ದಿನೇ ಅತಿ ವೇಗದಲ್ಲಿ ನಾವು ಮೆಡಿಸಿನ್ ಕಳಿಸ್ತೀವಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದಿರಿ. ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಕ್ಲಾರಿಟಿ ಕೊಡ್ತೀರಾ ಸರ್? ಅದು ಹೇಳ್ತೀನಿ ಸರ್, ಕ್ಲಾರಿಟಿ ಕೊಡ್ತೀನಿ. ನಾವು ವೆಸ್ಟ್ ಇಂಡೀಸ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನಮ್ದು ರಿಸರ್ಚ್ ಸೆಂಟರ್ ಆಫೀಸ್ ಇತ್ತು ಸರ್.
ಆಫೀಸ್ನಾಗ ನಾವು ಬಟಾಟಿಯಿಂದ ಬಂಗಾರ ಹೆಂಗ್ ತೆಗೆದು ಕಂಡು ಹಿಡಿಯಾಕಿದ್ವಿ ಸರ್. ಆಮೇಲೆ ಇನ್ನೊಂದ್ ಏನ್ ನ್ಯೂಸ್ ಬರ್ತದೆ, ನಮ್ಮ ಬದ್ನಿಕಾಯಿಂದ ಬಂಗಾರ ತೆಗಿಬೋದು ಅಂತ ನ್ಯೂಸ್ ಬರ್ತದೆ ಸರ್. ಅದೆಲ್ಲ ಬೇಡ ಸರ್ ಅದೇ ವಿಷಯ ಬರ್ತಿದ್ದೀನಿ ಸರ್, ವಿಷಯ ಬರ್ತಿದ್ದೀನಿ. ಬದ್ನಿಕಾಯಿಂದ ಬಂಗಾರ ತೆಗಿಬೋದು, ಬದ್ನಿಕಾಯಿ ಮೇಲೆ ರಿಸರ್ಚ್ ಸ್ಟಾರ್ಟ್ ಮಾಡಿದ್ವಿ ಸರ್. ಆವಾಗ ನಮ್ಗೆ ಜಮೈಕಾ ರಿಸರ್ಚ್ ಹೆಲ್ತ್ ಸೆಂಟರ್ ಇಂದ ಫೋನ್ ಬರುತ್ತೆ ಸರ್ ನಮ್ಗೆ. ವೆಸ್ಟ್ ಜಮೈಕಾದಲ್ಲಿ ಒಂದು ಹುಡುಗಂಗೆ ಹಿಂಗಾಗಿದೆ ಸರ್, ಹಂದಿ ಕಚ್ಚಿ ಹುಡುಗ ಅಸ್ವಸ್ಥ ಆಗಿದ್ದಾನೆ ಅಂತ ನಮ್ಗೆ ಫೋನ್ ಬಂತು ಸರ್. ಅದು ವಿಷಪೂರ್ತಿ ಹಂದಿಗಳು ಸರ್. ಹಂದಿ ಕಡಿದ್ಮೇಲೆ ಒಂದು 10 ನಿಮಿಷ ಅಷ್ಟೇ ಬದುಕ್ತಾರೆ. ನಾವು ಮಾಡಿದ್ವಿ ಸರ್, ಗ್ಯಾಸ್ ಪಾಪ್ಯುಲೇಷನ್ ಇದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿ ಕಳಿಸಿದ್ವಿ ಸರ್. ಕಳಿಸಿದ್ವಿ, ಮಾಡಿದ್ವಿ ಸರ್. ಏನಾಯ್ತು ಮುಂದೆ? ಆಯ್ತು ಸರ್, ಮುಂದೆ ಹುಡುಗ ಬದುಕ್ತಾ ಸರ್. ಸರ್ ಓಕೆ ಓಕೆ ಶಿವಪುತ್ರ ಅವರೇ, ನಿಮ್ಗೆ ನೆಕ್ಸ್ಟ್ ಕ್ವಶನ್. ನೀವು 2000 ಕಿಲೋಮೀಟರ್ನ ಕೇವಲ 5 ನಿಮಿಷದಲ್ಲಿ ತಲುಪಿದೀವಿ ಅಂತ ಹೇಳ್ತೀರಿ. ಯಾವ ಗಾಡಿಲಿ ಹೋದ್ರಿ ನೀವು? ಯಾವ ಗಾಡಿಲಿ ಹೋದ್ರಿ ನೀವು? ಅಲ್ಲ ರೀ, ನಿಮಿಷಕ್ಕೆ 400 ಕಿಲೋಮೀಟರ್ ಹೋಗುವಂತ ಸ್ಪೀಡಿನ ಗಾಡಿ ಯಾವ್ದ್ರಿ ಅದು? ಯಾವ ಕಂಪನಿ ಅದು? ಯಾರು ತಯಾರು ಮಾಡಿದ್ದು? ಎಷ್ಟೊಂದು ಸುಳ್ಳು ಹೇಳ್ತೀರಿ ನೀವು? 1 ನಿಮಿಷಕ್ಕೆ 400 ಕಿಲೋಮೀಟರ್ ಹೆಂಗ್ ಹೋದ್ರಿ ನೀವು? ಅಲ್ಲ ರೀ, ಯಾವ ವಿಡಿಯೋ ನೋಡಿದ್ರು ಬರೀ ಸುಳ್ಳು ಸುಳ್ಳು ಸುಳ್ಳು. ಮುಂಜಾನೆ ಸರ್ವಿಸ್ನಾಗ ದುಡಿದ್ರೆ 400 ರೂಪಾಯಿ ಕೊಡ್ತಾರ್ರಿ ಸರ್. ಗೋಂಡಿ ಕೆಲ್ಸಕ್ಕೆ ಹೋದ್ರೆ ಅದಕ್ಕೆ ಸುಳ್ಳು ಹೇಳೋಕಂತ್ರ ನೀವು? ವಿಜಯಪುರ ಕೇಳಿದ್ರೆ ಸುಳ್ಳುಗಳಿಗೆ ಕೇಳಿದ್ರೆ ಕೋಟ್ಯಾರು ರೂಪಾಯಿ ಆಸ್ತಿ ಸಾಲ ಮಾಡಿ ಊರ್ ಬಿಟ್ಟಾಗ ನಾವು ಕರೆಸಿ ಕೇಳಿದ್ರೆ ಹೌದು, ಬೇಕಾಗಿಲ್ಲ ರೀ ಶಿವಪುತ್ರ. ಸುಮ್ಮ ನೀವ್ ಕರೆನ ಬರ್ತೀನಿ ನನಗೆ ಕೇಳದನ್ರಿ. ಅದನ್ನ ಬರ್ಲಿಕ್ಕಂದ್ರೆ ಕರೆಸಿದ್ರೆ ನೀವು ಎಂತ ಅವ್ರು ಕೇಳ್ರಿ, ಹೋಗಿ ಕೇಳ್ತೀರಿ ಹಾಕದನೆ ಮಗ. ಸುಮ್ಮನೆ ಇರ್ಲಿ ನಾವು. ಶಿವಪುತ್ರ ಅವರೇ ಶಾಂತಿ ಸಮಾಧಾನ ಮಾಡ್ಕೊಳ್ಳಿ ಶಿವಪುತ್ರ ಅವರೇ. ಅಂತದೇನ್ರಿ ಮಾಡಿದ್ವಿ ಸರ್, 4 ಮಾತು ಮಾತಾಡಕ್ ಬರ್ತೀನಿ, ಚಂದಾಗ ಮಾತಾಡಿ ರೊಕ್ಕ ಹೆಂಗ್ ಮಾಡ್ಕೊಂಡ್ ಮಾಡಿ ದುಡ್ದಿನ್ರಿ ಸರ್. ಓಕೆ ಓಕೆ ಶಿವಪುತ್ರ ಅವರೇ, ಯಾರ್ಯಾರು ಹೆಂಗ್ ದುಡಿತಾರ್ರಿ, ನಂದು ದುಡಿತಾರ ಇದ್ರಿ, ಹಂಗ್ ಮಾಡಿ ರೊಕ್ಕ ಕಳಿಸಿನ್ರಿ. ಓಕೆ ಶಿವಪುತ್ರ ಅವರೇ, ಇಡೀ ನಾಡಿನ ಜನತೆನೆ ಕೇಳ್ತಾ ಇದೆ, ಶಿವಪುತ್ರ ಅವ್ರು ಮಾಡಿದ್ದು ಡ್ರೋನ ಅಥವಾ ಆರಿಸಿದ್ದು ಕಾಗೇನಾ? ನೋಡಿ ಸ್ನೇಹಿತರೆ, ಎಲ್ಲಾರು ಹೇಳ್ತಾರೆ ಶಿವಪುತ್ರ ಅವ್ರು ಹೇಳ್ತಾ ಇದಾರೆ ಶಿವಪುತ್ರ ಅವ್ರು ಆರಿಸಿದ್ದು ಡ್ರೋನ್ ಅಲ್ಲ, ಕಾಗೇನೆ ಆರಿಸಿದ್ರಿ. ಓಕೆ ಶಿವಪುತ್ರ ಅವರೇ, ಮಾತಾಡಕ್ ಬರ್ತಾರೆ ಹಂಗ್ ಮಾಡಿ ಏನೋ ಒಂದು ಸುಳ್ಳು ಹೇಳಿ ತಗೊಂಡಿದ್ದೀರ. ಸುಳ್ಳು ಹೇಳಲ್ರಿ, ನಾ ಕರೆ ಹೇಳಕತ್ತೀನಿ ಸರ್, ಎಲ್ಲ ಸುಳ್ಳು ಹೇಳಕ್ ಬರಂಗಿಲ್ಲ. ಓಕೆ ಶಿವಪುತ್ರ ಅವರೇ, ಮತ್ತೆ ಶಿವಪುತ್ರ ಅವರು ಡ್ರೋನ್ ತಯಾರು ಮಾಡಿದ್ದಕ್ಕೆ ಮತ್ತೆ ಅವರು ಯುವ ವಿಜ್ಞಾನಿ ಅನ್ಸ್ಕೊಂಡಿದ್ದಕ್ಕೆ ಶಿವಪುತ್ರ ಅವ್ರೆ, ನಾನು ಕ್ವಶನ್ ಕೇಳೋಬೇಡ ನಿಮಗೆ, ಸ್ವಲ್ಪ ಸೈಲೆಂಟ್ ರೀ. ಶಿವಪುತ್ರ ಅವರು ಡ್ರೋನ್ ತಯಾರು ಮಾಡಿದ್ದಕ್ಕೆ ಮತ್ತೆ ಯುವ ವಿಜ್ಞಾನಿ ಅನ್ಸ್ಕೊಂಡಿದ್ದಕ್ಕೆ ನಾಡಿನ ಜನತೆಯಿಂದ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ನಿಮಗೆ ಕೋಟ್ಯಾಂತರ ರೂಪಾಯಿ ಹಣ ಸಹಾಯ ಬಂದಿದೆ. ನಿಜಾನ ಸುಳ್ಳ? ಮತ್ತೆ ಯಾಕ್ರಿ ಪೋಸ್ಟ್ ಆಗ್ತಾ ಇದ್ರಿ ಎಲ್ಲರೂ? ದುಡ್ಡು ಗಿಡ ಬಂದ್ರೆ ನಾ ಯಾಕೆ ಬಂದೆ ಹಂಗೆ ಮಾಡ್ತಿದ್ರಿ ಸರ್? ನಮ್ ಬ್ಯಾಂಕ್ ಆಧಾರ್ ಕಾರ್ಡ್ ಬ್ಯಾಂಕ್ನಾಗ ಒಂದು ಐತ್ರಿ ಅಕೌಂಟ್ ತೋರಿಸಿ. ಆಧಾರ್ ಕಾರ್ಡ್ ಬ್ಯಾಂಕ್. ಯಾವ ಬ್ಯಾಂಕ್ ನಿಮ್ದು? ಆಧಾರ್ ಕಾರ್ಡ್ ಬ್ಯಾಂಕ್ ರೀ. ಎಷ್ಟು ಅಮೌಂಟ್? ಬ್ಯಾಂಕ್ ಆಫ್ ಪುರುಡಿ ಇನ್ನು ಒಂದೇ ಅಕೌಂಟ್. ಆ ಬ್ಯಾಂಕ್ ಆಫ್ ಪುರುಡಿಯಾಗ ಒಂದು ಅಕೌಂಟ್ ಐತಿ, ಅದ್ರಾಗ -95 ರೂಪಾಯಿ ಅದಾವ. ರೀಚಾರ್ಜ್ ಮಾಡ್ಸಿಲ್ಲ, ರೊಕ್ಕ ಹಾಕಿಲ್ಲ, ಟ್ರಾನ್ಸಾಕ್ಷನ್ -95 ರೂಪಾಯಿ ಅದ್ರಾಗ. ನೋಡಿ ಕರ್ನಾಟಕ ಜನತೆ ನೋಡಿ, ಒಂದೇ ಒಂದು ಅಕೌಂಟ್ ಅಂತೆ, ಆ ಅಕೌಂಟ್ ನಲ್ಲಿ ಇರೋದು ಕೇವಲ -95 ರೂಪಾಯಿ ಅಂತೆ. ಮತ್ತೆ 95 ರೂಪಾಯಿ ಕಟ್ ಮಾಡ್ಕೊಂಡು 5 ರೂಪಾಯಿ. ಅಲ್ಲ ಸರ್, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಎಲ್ಲರೂ ಹೇಳ್ತಾ ಇದಾರೆ ನಿಮ್ಗೆ ನಾನು ಅಮೌಂಟ್ ಕೊಟ್ಟೆ ಅಂತ. ನೋಡಿ ಶಿವಪುತ್ರ ಅವ್ರು ಏನ್ ಹೇಳ್ತಾ ಇದಾರೆ ನೀವೇ ನೋಡಿ. ಸುಳ್ಳು ಹೇಳಬೇಡಿ ಸರ್, ಸುಳ್ಳು ಹೇಳಬೇಡಿ. ಓಕೆ ಓಕೆ ಶಿವಪುತ್ರ ಅವ್ರು ಹೇಳಿದ್ದನ್ನ ಇಡೀ ನಾಡಿನ ಜನತೆ ನೋಡ್ತಾ ಇದ್ದೀರಾ, ನೋಡಿದ್ದೀರಾ. ಮತ್ತೆ ಅವರು ಬಗ್ಗೆ ಆದಂತಹ ಸುಳ್ಳು ಆರೋಪಗಳ ಬಗ್ಗೆ ನಿಮ್ ಮುಂದೆ ಅವರೇನೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಓಕೆ ಶಿವಪುತ್ರ ಅವರೇ, ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮ ಮುಗಿಸೋ ಸೈಲೆಂಟರು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಏನೋ ಒಂದು ಸುಳ್ಳು ಹೇಳಿ ಏನೋ ಒಂದು ಹೇಳಿ ಅವರು ಈ ನಾಡಿನ ಜನತೆಯನ್ನ ಫೂಲ್ ಮಾಡಿದ್ದಾರೆ. ಓಕೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ. ವಾರ ವಾರ ಹೊಸ ಹೊಸ ವಿಡಿಯೋ ಆಗ್ತಿರ್ತೇವೆ, ನೋಡ್ರಿ, ಎಂಜಾಯ್ ಮಾಡ್ರಿ. ಧನ್ಯವಾದಗಳು. ಬೆಲ್ ಬಟನ್ ನೋಡ್ರಿ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ, ಸಾಕು ಯಾಕಂದ್ರೆ ಹೇಳಿ, ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಮಾತ್ರ ಒತ್ತಿರಿ, ಪಚಕ್